ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರನ್ನು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ್ರು ಕೊಡದ ಮಹಾಕೃಪೆಗೆ ದೇವ್ರ ಕೃತ ತೊಳುವಾಗನ ಇವತ್ತಿನ ಒಂದು ವಾಲ್ಯೂಮ್ ಶಡಿ 5ನೇ ವಾಲ್ಯೂಮ್ನಲ್ಲಿ ಆ ನಾವು ನೋಡ್ತಾ ಇರೋಂಥ ಒಂದು ಚಾಪ್ಟರ್ ಪವಿತ್ರಾತ್ಮ ಬಗ್ಗೆ ಇರುವಂಥ ಅನೇಕ ವಿಭಿನ್ನವಾಗಿರೋಂಥ ಒಂದು ವಾಕ್ಯಗಳು. ಚಾಪ್ಟರ್ ನಂಬರ್ 11 ಅದರ ಸೊ ಪವಿತ್ರಾತ್ಮ ಬಗ್ಗೆ ಅನೇಕ ಒಂದು ಗೊಂದಲಗಳು ತರೋಂಥ ವಾಕ್ಯಗಳನ್ನ ನಾವು ಆಲಿಸ್ತಾ ಇದ್ದೀರಿ. ಸೊ ನೋಡ್ಬೇಕಾದ್ರೆ ಪೇಜ್ ನಂಬರ್ 284 ಇಂಗ್ಲೀಷಲ್ಲಿ, ಕನ್ನಡದಲ್ಲಿ 177. ಸೊ ಯಾರೋ ಸೋದರ ಸೋದರಿಗಳು ಓದ್ತಿರಂತಂದ್ರೆ ಅವ್ರ ಕೈಗಳೆತ್ತಿದ್ರೆ ಅವ್ರಿಗೆಲ್ಲ ಅವಕಾಶಗಳು ಕೊಡೋಕೆ ಏನಾಗ್ತದೆ, ಅನುಕೂಲ ಆಗ್ತದೆ. ಇದಕ್ಕೂ ಹೆಚ್ಚಾಗಿ ಯೋಹಾನನು ತಾನೇ ಬೋಧಕನಾಗಿದ್ದನು ಮತ್ತು ಈ ಪತ್ರಿಕೆಯಲ್ಲಿ ನಾವು ಸ್ವಸ್ಥವಾದ ಬೋಧನೆಯೆಂದು ತಿಳಿದು ಮೆಚ್ಚಿಕೊಂಡಿದ್ದು ಅವುಗಳು ಬೋಧನೆಗೆ ಅವಶ್ಯವಾಗಿವೆ ಎಂದುಕೊಂಡಿರುವುದರ ಬಗ್ಗೆ ಆತನು ಬೋಧಿಸುವವನಾಗಿದ್ದಾನೆ. ಯೋಹಾನನ ಬರಹಗಳನ್ನು ಓದುವ ಯಾವನಾದರೂ ಆತನು ಅವನ್ನು ಯಾವುದೇ ಸಿದ್ಧಾಂತ ಅಥವಾ ಬೋಧನೆಗಳಿಲ್ಲದೆ ಕೇವಲ ಒಂದು ಸಾಮಾಜಿಕ ಪತ್ರಗಳನ್ನಾಗಿ ಬರೆದಿದ್ದಾನೆಂದು ನಿಶ್ಚಯವಾಗಿಯೂ ಭಾವಿಸಲಾರನು. ಆತನು ತನ್ನ ಪತ್ರಿಕೆಯ ಪ್ರಾರಂಭದಲ್ಲಿಯೇ ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವೂ ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ ಎಂದು ಹೇಳಿಲ್ಲವೇ? 1 ಯೋಹಾನ 1:3. ಪುನಃ ಆತನು, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ, 1 ಯೋಹಾನ 2:1. ಮತ್ತು ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯೇ, 1 ಯೋಹಾನ 2:8 ಎಂದಿದ್ದಾನೆ. ಮುಂದೆ ಆತನು, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ, 1 ಯೋಹಾನ 3:7. ಆದರೆ ನನ್ನ ಬೋಧನೆಗಳನ್ನು ಗಮನಿಸಿರಿ, ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿರುತ್ತಾನೆ ಎಂತಲೂ ಮುಂದೆ ಆತನು, ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ, ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ, ಉಪದೇಶಗಳಿಗೆ ಬೋಧನೆಗಳಿಗೆ ವಿಧೇಯನಾಗಿರುತ್ತಾನೆ, 1 ಯೋಹಾನ 4:6 ಎಂತಲೂ ಹೇಳುತ್ತಾನೆ. ಮುಂದೆ ಆತನು, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಬೋಧಿಸಲ್ಪಡುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ, 1 ಯೋಹಾನ 5:13 ಎನ್ನುತ್ತಾನೆ. ಆತನು ತನ್ನ ಪತ್ರಿಕೆಯನ್ನು, ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ, 1 ಯೋಹಾನ 5:21 ಎಂದು ಒಂದು ಮುಖ್ಯವಾದ ಬೋಧನೆಯೊಡನೆ ಮುಕ್ತಾಯಗೊಳಿಸುತ್ತಾನೆ. ಅಂದರೆ ಯಾವುದೇ ವ್ಯಕ್ತಿಗೂ ಅಥವಾ ಸಂಗತಿಗೂ ದೇವರು ತಾನೇ ನಿಮ್ಮ ವಾತ್ಸಲ್ಯ ಮತ್ತು ಪೂಜ್ಯ ಭಾವದಲ್ಲಿರುವುದನ್ನು ಭ್ರಷ್ಟಗೊಳಿಸುವ ಅವಕಾಶ ನೀಡದಿರಿ ಎಂಬರ್ಥ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ ನೋಡ್ಬೇಕಾದ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕಳೆದ ವಾರ ನಾವೇನು ನೋಡಿದ್ರೆ 1ನೇ ಯೋಹಾನದಲ್ಲಿ ನಮಗೆ ನೋಡಿರೋಂಥ ರೀತಿಯಲ್ಲಿ ಯಾರೋ ನಿಮಗೆ ಉಪದೇಶ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಸೊ ದೇವರ ಪವಿತ್ರಾತ್ಮ ನಿಮ್ಮಲ್ಲಿ ಇದೆಯಲ್ಲ, ಅದೇ ಏನು ಮಾಡಿದೆ, ನಿಮಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತಾರೆ ಅಂತಂದ್ಬಿಟ್ಟು ಆ ಒಂದು ಸಬ್ಹೆಡಿಂಗ್ನ ನಾವು ನೋಡ್ತಾ ಇದ್ರಿ. ಆ ಒಂದು ಸಬ್ಹೆಡಿಂಗ್ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕಳೆದ ವಾರ ನಮ್ಮ ಅರ್ಥ ಏನು ಮಾಡಿದೆ ಅದನ್ನ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದೇನಪ್ಪ ಅಂತಂದ್ರೆ, ಅಲ್ಲಿ ದೇವರು ನಮ್ಗೆ ಏನೋ ಒಂದು ವಿಚಿತ್ರವಾಗಿ ಏನಂದ್ರೆ, ಯಾರೋ ಒಬ್ರು ಬೋಧಕರು ಇಲ್ದಿರ ದೇವರೇ ನಮ್ಗೆ ತಿಳಿಸ್ತಾರೆ ಅಂತಂದ್ಬಿಟ್ಟು ಅರ್ಥ ಅಲ್ಲ. ದೇವ್ರು ನಮ್ಗೆ ಏನೋ ತಿಳಿಸೋದ್ ಮುಖಾಂತರ, ಯಾರ ಮುಖಾಂತರ ತಿಳಿಸ್ತಂದ್ರೆ ಸಹೋದರ ಸಹೋದರಿಗಳ ಮುಖಾಂತರ ತಿಳಿಸ್ತಾರೆ ಅಂತಂದ್ಬಿಟ್ಟು ನಾವೇನ್ ಮಾಡಿದ್ವಿ ನೋಡಿದ್ರೆ. ಆಮೇಲೆ ಕಳೆದ ವಾರ ನೋಡ್ಬೇಕಾದ್ರೆ ಅದಕ್ಕೆ ಸಭೆಯಲ್ಲಿ ಸಭಾಧ್ಯಕ್ಷರುಗಳು ಮತ್ತು ಬೋಧಕರುಗಳನ್ನ ದೇವರೇ ಮಾಡೋದು ನೇಮಿಸಿದ್ದಾರೆ ಅಂತಂದ್ಬಿಟ್ಟು ನಾವು ನೋಡ್ತೀರಿ ಅಲ್ವರ. ಅದು ಮಾತ್ರ ಅಲ್ಲ, ಈ ಒಂದನೇ ಯೋಹಾನದಲ್ಲಿ ಎಷ್ಟೋ ಸತಿ ಅಪೋಸ್ಟ್ಲು ಯೋಹಾನ ಅವರು ಯಾವ ಒಂದು ಪದನ ಅಧಿಕವಾಗಿ ಬಳಕೆ ಮಾಡ್ತಾರೆ ಅಂತಂದ್ರೆ, ಏನ್ರಿ, ಟೀಚ್ ಟೀಚ್ ಟೀಚ್, ನಾವು ಮಾಡೋಂಥ ಉಪದೇಶ, ನಾವು ಹೇಳೋಂಥ ವಾಕ್ಯಗಳು ಅಂತ ಏನ್ ಮಾಡ್ತಾರೆ, ಅನೇಕ ಒಂದು ಮಾಹಿತಿಗಳನ್ನ ಅನೇಕ ಸ್ಟ್ರೆಸ್ ಮಾಡಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದು ನೋಡ್ಬೇಕಾರೆ ಏನ್ರಿ, ಅಲ್ಲಿ ಅವ್ರು ಹೇಳ್ಬೇಕಾರೆ ಯಾರು ಏನ್ರಿ ನಿಮ್ಗೆ ಹೇಳ್ದಿರಂಥದ್ನ ಕೇಳ್ದಿರಂಥ ವಿಚಾರನ ನಾವು ನಿಮ್ಗೆ ಏನ್ ಮಾಡ್ತೀರಿ, ತಿಳಿಸ್ತೀರಿ ಅಂತಂದ್ಬಿಟ್ಟು ಹೇಳ್ತಾರೆ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ. ಆಮೇಲೆ 2ನೇ ಅಧ್ಯಾಯ 1ನೇ ವಾಕ್ಯದ ನೋಡ್ಬೇಕಾರೆ ಏನ್ರಿ, ನಾನ್ ನಿಮ್ಗೆ ಇಲ್ಲ ಏನಕ್ಕೆ ಬರಿತಾ ಇದ್ದೀನಿ ಅಂದ್ರೆ ನೀವು ಪಾಪ ಮಾಡಿದ್ರಿ ಅಂತಂದ್ಬಿಟ್ಟು ಅಲ್ವರ. ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ, 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಹೊಸ ಒಂದು ಉಪದೇಶ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳೋದ್ ನಾವು ನೋಡ್ತೀರಿ ಅಲ್ವರ. ಸದ್ಯದಿಂದ ಕರ್ತನಲ್ಲಿ ಪ್ರೀತಿ ಇನ್ನ ಎಷ್ಟು ವಾಕ್ಯಗಳಿದೆ ಅದರ 1ನೇ ಯೋಹಾನ
ಮೂರನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ನೋಡ್ಬೇಕಾದ್ರೆ ಏನ್ರಿ ಬೇರೆ ಯಾರು ನಿಮಗೆ ಬೇರೆ ಯಾವುದೇ ರೀತಿಯಲ್ಲಿ ಉಪದೇಶ ಮಾಡದಿರಲಿ ಅಂತ ನಮ್ಗೆ ಎಚ್ಚರಿಕೆಯಿಂದಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸೊ ಅದಕ್ಕೆ ಇವೆಲ್ಲ ವಾಕ್ಯಗಳು ನೋಡ್ದಂತಂದ್ರೆ ಅಪೋಸ್ಟ್ಲು ಯೋಹನ ಅವರು ಏನ್ರಿ ಒಂದು ಟೀಚಿಂಗ್ ಬಗ್ಗೆ ಅವರು ಅಂದ್ರೆ ಅದನ್ನ ಸ್ಟಾಪ್ ಮಾಡಿಬಿಟ್ಟು ಏನ್ರಿ ನಾವು ಸುಮ್ಮನೆ ಜಪ ಮಾಡ್ತಾ ಇದ್ರೆ ದೇವರೇ ನಮಗೆಲ್ಲ ಆಟೋಮೆಟಿಕ್ ತಿಳಿಸಿ ಅಂದ್ಬಿಟ್ಟು ಯಾವುದೇ ರೀತಿ ಅದನ್ನ ಮಾತಾಡಿದೇ ಇಲ್ಲ. ಸೊ ಇವೆಲ್ಲ ಒಂದು ರೆಫರೆನ್ಸ್ಗಳು ಇಟ್ಕೊಂಡು ನೋಡೋದಂತಂದ್ರೆ ಏನಪ್ಪ ಹೇಳ್ತಾರೆ, ದೇವರು ನಮಗೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಆದರೆ ಆ ಒಂದು ಪವಿತ್ರಾತ್ಮನ ಬೆಳೆಯೋದಕ್ಕೆ ನಮಗೆ ದೇವರು ಯಾವ ರೀತಿ ಸಹಾಯ ಮಾಡ್ತಾರೆ, ಅನೇಕ ಸಹೋದರ ಸಹೋದರಿಗಳ ಮುಖಾಂತರ ಸಹಾಯ ಮಾಡಿ ಅದಕ್ಕಾಗಿ ಸಭೆಯಲ್ಲಿ ಅನೇಕ ಬೋಧಕರುಗಳನ್ನ ಸಹೋದರಗಳನ್ನ ಇಟ್ಟು ಅವ್ರ ಮುಖಾಂತರ ನಮಗೆ ಪ್ರೋತ್ಸಾಹ ಪಡಿಸಿ ಅವರು ಒಂದು ಕೊಡುವಂಥ ವಾಕ್ಯಗಳ ಮುಖಾಂತರ ನಾವು ಅಧಿಕವಾಗಿ ಪವಿತ್ರಾತ್ಮನ ಭರಿತವರಾಗಿರೋದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಿದ್ವಿ ವಾಕ್ಯಗಳ ಮುಖಾಂತರ ನಾವು ತಿಳ್ಕೊಂಡ್ರಿ. ಅದರ ಅದೇ ನೋಡ್ಬೇಕಾದ್ರೆ ಇದು ಬೇರೆ ಯಾವುದೇ ಅಭಿಪ್ರಾಯ ಕೊಡೋಂಥ ಒಂದು ವಾಕ್ಯಗಳು ಅಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸಹೋದರ ಸಹೋದರಿಗಳು ಯಾರೋ ಓದಂಗೆ ಕೈಗಳೆತ್ಬೋದು. ಬ್ರದರ್ ಸಿಸ್ಟರ್ಸ್ ಓದ್ತೀರಾ? ಮ್ಯಾಗಿಸ್ಟರ್ ಓದಿ. ಹಾಗಾದಲ್ಲಿ ಅಪೊಸ್ತಲರು ಸಭೆಗೆ ಮಾನವ ಬೋಧಕರ ಅಗತ್ಯವಿಲ್ಲ ಎಂಬ ರೀತಿಯ ಅರ್ಥದಲ್ಲಿ ಹೇಳಿದ್ದನೆಂದು ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ವಿರುದ್ಧ ದಿಕ್ಕಿನಲ್ಲಿ ನೋಡುವಾಗ ಆತನು ಮಾನವ ಬೋಧಕರುಗಳನ್ನು ಪವಿತ್ರಾತ್ಮನಿಂದ ನೇಮಿಸಲ್ಪಟ್ಟ ನಿಯೋಗವೆಂಬಂತೆ ನೋಡಿದನು. ವಿಶೇಷವಾಗಿ ಸಭೆಯಲ್ಲಿ ಈ ಸೇವೆಗಾಗಿಯೇ ನಿಯೋಜಿಸಲ್ಪಟ್ಟವರು ಎಂಬ ಅರ್ಥದಲ್ಲಿ ಆತನು ಯಾವ ಮನುಷ್ಯನಾದರೂ ನಿಮಗೆ ಬೋಧಿಸುವ ಅಗತ್ಯವಿಲ್ಲ ಮತ್ತು ಅಭಿಷೇಕಿಸುವವನು ನಿಮಗೆ ಎಲ್ಲವನ್ನು ಬೋಧಿಸುತ್ತಾನೆ. ನಾವೀಗಾಗಲೇ ಚರ್ಚಿಸಿದ ಸಂಗತಿಗಳ ಬೆಳಕಿನಲ್ಲಿ ನಾವು ಪರಿಶೀಲಿಸುವಾಗ ನಮ್ಮ ತಕರಾರಿಗೆ ಸೂಕ್ತವಾದ ಉತ್ತರವು ಸಿದ್ಧವಾಗಿ ದೊರೆಯುತ್ತದೆ. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡೋಂಥ ರೀತಿಲಿ ದೇವರು ಏನ್ರಿ ಹ್ಯೂಮನ್ ಏಜೆನ್ಸಿಗಳಿದ್ರೆ ಆ ದೇವರು ಯಾರಿಗೂ ಏನು ಮಾಡೋಕ್ಕಲ್ಲ, ಡೈರೆಕ್ಟಾಗಿ ಏನೋ ವಿಚಾರಗಳನ್ನ ತಿಳಿಸೋದಕ್ಕೆ ಹೋಗಲ್ಲ. ಸೊ ದೇವ್ರು ಏನೇ ಮಾಡಂಗಿದ್ರೆ ಒಬ್ಬರು ಹ್ಯೂಮನ್ ಏಜೆನ್ಸಿ ಅಂದರೆ ತನ್ನ ಒಂದು ಸಾಧನೆ ಆಗಿರುವಂಥ ಪಾತ್ರಗಳ ಮುಖಾಂತರ ಏನು ಮಾಡೋದು, ದೇವರು ನಮಗೆ ಸತ್ಯಾರ್ಥಗಳನ್ನ ತಿಳಿಸಿ ಅಂತ ನೋಡ್ತೀರಿ. ಅದರ ಅದಕ್ಕೆ ಹಾಗೇನೆ ಇಲ್ದಿರ ಇದ್ರೆ ಯೋಚನೆ ಮಾಡ್ತೀರಿ, ಯೇಸು ಕ್ರಿಸ್ತ ಬಂದ್ಬಿಟ್ಟು ಲೋಕದ ಕಟ್ಟೆ ಕಡೆಯವ್ರಿಗೆ ಸುವಾರ್ತೆ ಸಾರಿ ಅಂತ ಅಂದ್ಬಿಟ್ಟು ಯಾಕೆ 12 ಜನ ಅಪೊಸ್ತಲರನ್ನ ಆಯ್ಕೆ ಮಾಡಬೇಕಾಯ್ತು? ಯಾಕೆ ದೇವರು ಅವ್ರಿಗೆ ವಿಶೇಷವಾಗಿ ಅಭಿಷೇಕ ಮಾಡಿ ಮಾಡಬೇಕಾಗಿತ್ತು? ಅದ್ರ ಅದು ಮಾತ್ರ ಅಲ್ಲ, ಪೆಂಟಿಕಾಸ್ಟ್ ದಿನ ಪವಿತ್ರಾತ್ಮ ಸೂರಿಸ್ಬೇಕಾದ್ರೆ ಯಾಕೆ ಪೇತ್ರ ಬೋಧನೆ ಮಾಡ್ಬೇಕಾಯ್ತು ಅಲ್ವರ? ಯಾಕೆ ಮಾತಾಡ್ಬೇಕಾಯ್ತು ಅವರು? ಪವಿತ್ರಾತ್ಮ ಸುರಿಸಿದ ಅವ್ರಿಗೆ ಆಟೋಮೆಟಿಕ್ ತಿಳಿಸ್ಕೊಡೋದಲ್ಲ ದೇವರು? ಆ ಥರ ಇತ್ತ ಅಂದ್ರೆ ಇಲ್ಲ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಫಿಲಿಪ್ಪನು ಕೂಡ ಏನಂತಾರೆ ಆ ಕಂಚಿಗೆ ತಿಳಿಸ್ಬೇಕಾರೆ ಏನು ಮಾಡ್ತಾನೆ, ಅವನು ರಥದ ಹೋಗ್ತಾ ಇರ್ಬೇಕಾರೆ ಏಷ 53ನೇ ಅಧ್ಯಾಯ ಓದ್ತಾ ಇರ್ತಾನೆ. ನಿನ್ಗೇನೋ ಅರ್ಥ ಆಗ್ತಾ ಇದು ಅಂತಂತ ಹೇಳ್ಬೇಕಾರೆ ಅವಾಗ ಅರ್ಥನೇ ಆಗಿಲ್ಲ. ಅವಾಗ ಏನು ಮಾಡ್ತಾರೆ, ಆ ಕಂಚಿಗೆ ಬಂದ್ಬಿಟ್ಟು ಫಿಲಿಪನ್ ಅರ್ಥ ಹೇಳ್ತಾನೆ. ಯಾಕೆ ಅರ್ಥ ಹೇಳಂತ ಅವಶ್ಯಕತೆ ಇತ್ತು? ಯೋಚನೆ ಮಾಡಿರ್ತೀರಿ. ಇದೆಲ್ಲ ಏನಪ್ಪ ಅಂದ ಅರ್ಥ ಅಂತಂದ್ರೆ ದೇವ್ರು ನಮ್ಗೇನೋ ಮ್ಯಾಜಿಕ್ ಮಾಡಿ ಡೈರೆಕ್ಟಾಗಿ ನಮ್ಗೆ ಪರಲೋಕದಿಂದ ಏನು ಮಾಡಕ್ಕಲ್ಲ, ಏನು ಸುರ್ಸೋದಿಕ್ಕೆ ಹೋಗಲ್ಲ. ಅದ್ರ ಬದಲಾಗಿ ಭೂಲೋಗ್ತಾ ಇದ್ದಂಥ ಅನೇಕ ಒಂದು ಪಾತ್ರಗಳ ಮುಖಾಂತರ ದೇವರ ಒಂದು ವಾಕ್ಯಗಳನ್ನ ತಿಳಿಸಂತ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಾವು ಏನು ಮಾಡಿದ್ವಿ ನೋಡಿದ್ರಿ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸಂತೋಷ್ ಬ್ರದರ್. ಓದ್ತೇನೆ ಬ್ರದರ್. ಈ ಪತ್ರಿಕೆಯನ್ನು ವಿದ್ವಾಂಸರುಗಳಿಂದ ಕ್ರಿಸ್ತಶಕ 90ರಲ್ಲಿ ಬರೆಯಲಾಗಿದೆ ಎಂದು ಊಹಿಸಬಹುದು. ಆ ವೇಳೆಗೆ ಕ್ರೈಸ್ತ ಧರ್ಮವು ಪ್ರಪಂಚದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಐಹಿಕರಾದ ಇಸ್ರೇಲರ ಶೇಷ ಜನರನ್ನು ಇದು ಸಂಗ್ರಹಿಸಿತ್ತು. ಹೀಗಾಗಿ ಆ ಅಂಧ ಜನರ ದ್ವೇಷವನ್ನು ಮತ್ತು ಹಿಂಸೆಯನ್ನು ತನ್ನ ಮೇಲೆ ಎಳೆದುಕೊಂಡಿದ್ದು ಮತ್ತು ಆಗಿನ ನಾಗರಿಕ ಪ್ರಪಂಚದಲ್ಲೆಲ್ಲ ಚೆದರು ಹೋಗಿತ್ತು. ಕ್ರೈಸ್ತತ್ವ ಅನೇಕ ಸಂಗತಿಗಳು ಆಗಿನ ಕಾಲದ ಗ್ರೀಕ್ ವೇದಾಂತಿಗಳ ಸುರಕ್ಷತೆಗಾಗಿ ಒಪ್ಪಿಸಲ್ಪಟ್ಟವುಗಳಾಗಿದ್ದು ಅವರು ತಮ್ಮವುಗಳನ್ನು ಇದರೊಂದಿಗೆ ಬೆರೆಸಿ ತಮ್ಮ ವೇದಾಂತಗಳನ್ನು ಇಟ್ಟುಕೊಂಡೇ ತಾವು ವೇದಾಂತಿ ಕ್ರೈಸ್ತರು ಮತ್ತು ಕ್ರೈಸ್ತ ವೇದಾಂತಿಗಳಾಗಬೇಕೆಂದು ಬಯಸಿದರು. ಪೌಲನು ಇದನ್ನೇ ಸುಳ್ಳಾದ ಜ್ಞಾನ ಎಂಬುದಾಗಿ 1 ತಿಮೋಥೆಯ 6ನೇ ಅಧ್ಯಾಯ 20 ಮತ್ತು 21ರಲ್ಲಿ ಬರೆಯುತ್ತಾನೆ. ಈ ವೇದಾಂತಿಗಳು ಯೇಸು ಒಬ್ಬ ಒಳ್ಳೆಯ ವ್ಯಕ್ತಿ ಮತ್ತು ಬುದ್ಧಿವಂತನಾದ ಬೋಧಕ ಎಂದು ಒಪ್ಪಿಕೊಳ್ಳುವರಾದರೂ ಆತನು ದೇವಕುಮಾರನು, ದೇವ ಸ್ವರೂಪವುಳ್ಳವನು, ಮಾನವ ವಿಮೋಚನಕರ್ತವಾಗಿ ಮಾಂಸಧಾರಿಯಾಗಿ ಮಾಡಲ್ಪಟ್ಟವನು, ಆತನಿಗೆ ವಿಧೇಯರಾಗುವವರಿಗೆ ನಿತ್ಯ ಜೀವದ ಕಾರಣನು ಎಂಬುದನ್ನು ನಿಜವೆಂದು ಒಪ್ಪಲಿಲ್ಲ. ಹೀಗಿದ್ದಾಗ್ಯೂ ಅವರು ಭವಿಷ್ಯದ ಬಗ್ಗೆ, ನಿತ್ಯ ಜೀವದ ಬಗ್ಗೆ ಬೋಧಿಸುವವರಾಗಿದ್ದರು ಮತ್ತು ಕ್ರೈಸ್ತರು ಸಹ ಈ ಬಗ್ಗೆ ಬೋಧಿಸುವುದಕ್ಕೆ ಸಂತೋಷಿಸುತ್ತಿದ್ದರು. ವ್ಯತ್ಯಾಸವೇನೆಂದರೆ ಈ ವೇದಾಂತಿಗಳು, ಪ್ಲಾಟೋ ಹಾಗೂ ಮುಂತಾದವರು ನಿತ್ಯ ಜೀವವೆಂಬುದು ಮಾನವ ಸಹಜವಾದ ಗುಣ, ಅದು ಮಾನವರಲ್ಲಿನ ಅಂತರ್ಜಾತವಾದ ಶಕ್ತಿ,
ಮರಣವಿಲ್ಲದಿರುವಿಕೆ ನಿರ್ಲಯತ್ವ ಎಂದು ಬೋಧಿಸಿದರೆ, ಕ್ರೈಸ್ತರಾದರೂ ನಿತ್ಯ ಜೀವವೆಂಬುದು ಮಾನವರಲ್ಲಿ ಅಂತರ್ಜಾತವಾದುದಲ್ಲ, ಅದು ಕ್ರಿಸ್ತನ ಮೂಲಕ ದಯಪಾಲಿಸಲ್ಪಟ್ಟಿರುವ ದೇವರ ವರವಾಗಿದ್ದು ಆತನನ್ನು ಅಂಗೀಕರಿಸಿದವರಿಗೆ ಮಾತ್ರವೇ ದೊರೆಯುವಂಥದ್ದು ಎಂದು ಬೋಧಿಸಿದರು. ರೋಮ 2ನೇ ಅಧ್ಯಾಯ 7ನೇ ವಚನ, 5ನೇ ಅಧ್ಯಾಯ 15ನೇ ವಚನ ಮತ್ತು 21, 6ನೇ ಅಧ್ಯಾಯ 23ನೇ ವಚನ, 2ನೇ ಕೊರಿಂಥ 9ನೇ ಅಧ್ಯಾಯ 15ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸೊ ಅದಕ್ಕೆ ಈ ಒಂದು ಎಪಿಸ್ಲಲ್ಲಿ ಅಂದ್ರೆ ಈ ಒಂದು ಪತ್ರಿಕೆಯಲ್ಲಿ ಅಪೋಸ್ಟ್ಲು ಯೋಹಾನ್ ಅವರು ಯಾಕೆ ಈ ತರ ಬರೀತಾರೆ ಅಲ್ರ? ದೇವರು ನಿಮ್ಗೆ ಏನ್ರಿ ಯಾರೋ ನಿಮ್ಗೆ ಆ ಒಂದು ವಿಚಾರನ ಹೇಳೋಂಥ ಅವಶ್ಯಕತೆ ಇಲ್ಲ. ದೇವರು ಪವಿತ್ರಾತ್ಮನೇ ನಿಮ್ಗೆ ತಿಳಿಸ್ತಾರೆ ಅಂದ್ಬಿಟ್ಟು ಯಾಕೆ ಆ ಮಾತನ್ನ ಅಲ್ಲಿ ಬಳಕೆ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಈ ಪತ್ರಿಕೆನ ಏನ್ರಿ 1ನೇ ಯೋಹಾನ ಪತ್ರಿಕೆನ ಬರ್ದಿದ್ದು ಈ ಸಮಯ ಯಾವಾಗಪ್ಪ ಅಂದ್ರೆ 90ನೇ ಕ್ರಿಸ್ತ ಶಕ ಅದರ. ಅವಾಗ ಏನಪ್ಪ ಆಗಿತ್ತು ಅಂದ್ರೆ ಆಲ್ರೆಡಿ ಎಲ್ಲಾ ಜಾಗದಲ್ಲಿ ಈ ಕ್ರೈಸ್ತ ನಂಬಿಕೆ ಏನಾಗಿತ್ತು, ತುಂಬಾ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗಿತ್ತು. ಅದರ ಎಷ್ಟೋ ಜಾಗದಲ್ಲಿ ಸಭೆಗಳೇನಾಗಿತ್ತು ಸ್ಥಾಪನೆ ಆಗಿತ್ತು ಅಲ್ವರ. ಆಮೇಲೆ ಎಷ್ಟೋ ಜನ ಇಸ್ರೇಲ್ ಅಂತ ಸ್ವಲ್ಪ ಅಲ್ಪ ಜನ್ಮ ಕೂಡ ಏನಾಗಿದ್ರು ಕ್ರಿಸ್ತನ ನಂಬಿಕೆ ಮಾಡಿದ್ರು, ಅವರು ಶುರು ಮಾಡಿದ್ರು. ಆಮೇಲೆ ಇನ್ನ ಅನ್ಯ ಜನಾಂಗದಲ್ಲಿ ಕೂಡ ಅನೇಕ ಜನಗಳ ನಂಬೋದಕ್ಕೆ ಆರಂಭ ಮಾಡಿದ್ರು. ಆದ್ರೆ ಆ ಸಮಯದಲ್ಲಿ ಸಭೆಗೆ ಭಯಂಕರವಾಗಿರೋಂಥ ಹಿಂಸೆ ಏನಾಗಿತ್ತು ಇತ್ತು. ಅದರ ನಾವು 7 ಸಭೆಗಳ ಪಾಠಗಳು ಕೇಳಿರೋಂಥವ್ರಿಗೆ ಚೆನ್ನಾಗಿ ಗೊತ್ತಿರ್ತಾರೆ. ಮೊದಲನೇ ಸಭೆಯ ಕಾಲ ಹೆಂಗಿತ್ತು, 2ನೇ ಸಭೆಯ ಕಾಲ ಹೆಂಗಾಯ್ತು, ಅದರ ಯಾವ ತರ ಹಿಂಸೆಗಳು ಸಭೆಗೆ ಬರೋಕ್ಕೆ ಶುರು ಆಯ್ತು, ಯಾವ ತರ ಒಂದು ತೊಂದರೆಗಳು ಬರೋಕ್ಕೆ ಶುರು ಆಯ್ತು, ಯಾವ ತರ ಪರ್ಸಿಕ್ಯೂಷನ್ಸ್ ಇತ್ತು, ಅದರಿಂದ ಸಭೆ ಯಾವ ರೀತಿ ಚದುರೋಯ್ತು ಅಂತ ಅಂದ್ಬಿಟ್ಟು ಕೂಡ ನಾವೇನ್ ಮಾಡಿದ್ರಿ ಅನೇಕ ವಿಷಯಗಳನ್ನ ನೋಡಿದ್ರಿ ಅಲ್ವರ. ಸೊ ಅವಾಗ ಏನಪ್ಪ ಆಯ್ತು ಅಂತಂದ್ರೆ ಯಾವಾಗ ಸಭೆ ಚದುರೋಗೋದಕ್ಕೆ ಶುರು ಆಯ್ತು ಈ ಒಂದು 90 AD ಆಗತ್ತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಅಪೋಸ್ಟಲ್ಸ್ ಎಲ್ಲರೂ ಏನಾಗಿದ್ರು ಮರಣ ಹೊಂದಿದ್ರು. ಲಾಸ್ಟ್ ಅಪೋಸ್ಟಲ್ ಟು ಡೈ ಯಾರಪ್ಪ ಅಂತ ನೋಡಿದ್ರೆ ಅಂದ್ರೆ ಅಲ್ಲಿ ಯೋಹಾನ. ಅದಕ್ಕಿಂತ ಮುಂಚೆ ಇರೋಂಥ ಎಲ್ಲ ಅಪೋಸ್ಟಲ್ಸ್ ಏನಾಗಿದ್ರು ಮರಣ ಹೊಂದಿದ್ರು ಅಲ್ರ. ಸೊ ಸಭೆಯೊಳಗಡೆ ಒಂದು ಸ್ಲೋ ಆಗಿ ಗಲಿಬಿಲಿ ಏನಾಯ್ತು ಬರೋದಕ್ಕೆ ಶುರು ಆಯ್ತು. ನಮ್ಗೆ ಚೆನ್ನಾಗಿ ಗೊತ್ತು ಏನ್ರಿ, ಅಪೋಸ್ಟಲ್ ಪೌಲ್ ಇರ್ಬೇಕಂದ್ರೆ ಸಭೆಯೊಳಗೆ ಏನಾಯ್ತು ವ್ಯತ್ಯಾಸ ಬೋಧನೆಗಳು, ಸಭೆಯಲ್ಲಿ ಗಲಿಬಿಲಿಗಳು ಬರೋದಕ್ಕೆ ಶುರು ಆಯ್ತು. ಸಭೆಯಲ್ಲಿ ಸೋದರ ನಡುವೆ ಭಿನ್ನಾಭಿಪ್ರಾಯಗಳ ತರ ಸಭೆನ ಹೊಡೆಯುವಂಥ ಕೆಲಸಗಳು ಏನ್ ಮಾಡಿ ಶುರು ಮಾಡಿದ್ರು. ಆದ್ರೆ ಅದಕ್ಕೆ 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿ ಅನೇಕ ಜನಗಳ ವ್ಯತ್ಯಾಸ ಬೋಧನೆ ಮಾಡಿ ಅನೇಕ ಜನಗಳ ತನ್ನ ಒಂದು ಕಡೆಗೆ ಶಿಷ್ಯನಾಗಿ ಹೇಳ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ ವಾರ್ನಿಂಗ್ ಮಾಡಿ ಇದೆಲ್ಲ ಕ್ರಿಸ್ತ ವಿರೋಧಿ ಆತ್ಮ ಎಚ್ಚರಿಕೆ ಆಗಿದೆ ಅಂತ ಮಾಡ್ತಾರೆ, ವಾರ್ನಿಂಗ್ ಕೊಡ್ತಾರೆ ಅದರ. ಸೊ ಇದು ಹೆಂಗೆ ಶುರು ಆಯ್ತು ಅಂತ ನೋಡ್ಬೇಕ್ರೆ ಯಾವಾಗ ಬಂದ್ಬಿಟ್ಟು ಸತ್ಯ ಅನ್ಯ ಜನಾಂಗದವ್ರಿಗೆ ಹೋಗೋದಕ್ಕೆ ಶುರು ಆಯ್ತು, ಅನ್ಯ ಜನಾಂಗದವರಲ್ಲಿ ಒಂದು ತತ್ವ ಏನಾಗಿತ್ತು ಇತ್ತು. ಏನಪ್ಪ ತತ್ವ ಇತ್ತು ಅಂತಂದ್ರೆ ಲೈಫ್ ಆಫ್ಟರ್ ಡೆತ್ ಅಂತ, ಮರಣದ ನಂತರ ಒಂದು ಜೀವ ಇದೆ, ಒಂದು ಜೀವಿತ ಇದೆ ಅಂತ ಅಂದ್ಬಿಟ್ಟು ಒಂದು ತತ್ವ ಏನಾಗಿತ್ತು ಜನರಲ್ ಆಗಿ ಏನಾಗಿತ್ತು ಲೋಕದಲ್ಲಿ ಎಲ್ಲ ಕಡೆಗಿತ್ತು. ಅದು ವಿಶೇಷವಾಗಿ ಈ ಅನ್ಯ ಜನಾಂಗದವ್ರು ಕೂಡ ಏನಾಗಿತ್ತು. ಅನ್ಯ ಜನಾಂಗ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ಹೈಲೈಟ್ ಮಾಡ್ತಿರೋ ಏಷ್ಯಾ ಪ್ರಾಂತ್ಯದಲ್ಲಿ ಅಂತ ಗ್ರೀಕ್ ಜನಗಳ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇರೋದು ಅಲ್ವರ. ಈ ಗ್ರೀಕ್ ಜನಗಳೆಲ್ಲ ಯಾರನ್ನಪ್ಪ ಅಧಿಕವಾಗಿ ನಂಬೋರು ಅಂತಂದ್ರೆ ಈ ಫಿಲಾಸಫರ್ಗಳು ಅಂತ ಹೇಳ್ತಾರೆ. ಫಿಲಾಸಫರ್ಗಳು ಅಂತಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ತತ್ವಜ್ಞಾನಿಗಳು ಅಲ್ವರ. ಅಂದ್ರೆ ಏನ್ರಿ ಯಾವ ತರ ಅಂತಂದ್ರೆ ಈ ಒಂದು ಪ್ಲೇಟೋ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಅದರ ಇವ್ರು ನಂಬ್ತಾ ಇದ್ದಿದ್ದೇನಪ್ಪ ಅಂದ್ರೆ, ಗ್ರೀಕ್ಸ್ ಅಧಿಕವಾಗಿ ನಂಬ್ತಾ ಇದ್ದೇನಪ್ಪ ಅಂದ್ರೆ ಏನ್ರಿ ಮನುಷ್ಯ ಸತ್ರೆ ಅವ್ನ ದೇಹ ಮಾತ್ರ ಏನಾಗ್ತಾರೆ ಮಣ್ಣಿಗೆ ಹೋಗ್ತಾರೆ, ಆದ್ರೆ ಅವನು ಏನ್ರಿ ಅವನಿಗೆ ಸಾವಂತಂದ್ಬಿಟ್ಟು ಯಾವತ್ತೂ ಇಲ್ಲ. ಅದೇನಾಗ್ತಾರೆ ದೇಹ ಬಂದ್ಬಿಟ್ಟು ಒಂದು ಸ್ಥಳಕ್ಕೆ ಏನಾಗ್ತಾರೆ ಹೋಗ್ತದೆ, ಆ ಸ್ಥಳದಲ್ಲಿ ಏನಾಗ್ತಾರೆ ಅಂತಂದ್ರೆ ಅವನಿಗೆ ಶುದ್ಧೀಕರಣ ಆಗ್ತದೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇತ್ತು. ಅಂದ್ರೆ ಲೈಫ್ ಆಫ್ಟರ್ ಡೆತ್ ವೆದರ್ ಇಟ್ ಈಸ್ ಹೆಲ್ ಆರ್ ಹೆವೆನ್ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಏನಾಗಿತ್ತು, ಒಂದು ಪ್ರಿವಿಲೆಂಟ್ ಆಗಿತ್ತು ಆ ಕಾಲದಲ್ಲಿ ಲೋಕದಲ್ಲಿ ಅಲ್ವರ. ಇವಾಗ ಕ್ರೈಸ್ತವರು ಕೂಡ ಬಂದು ಏನಂತ ಬೋಧನೆ ಮಾಡಕ್ಕೆ ಶುರು ಮಾಡಿದ್ರು ಅಂತಂದ್ರೆ, ನೋಡಪ್ಪ ನೀವೆಲ್ಲ ಕ್ರಿಸ್ತ ನಿಜ ನಡೀರಿ, ನೀವು ಸಾಯೋವರೆಗೂ ನಂಬಿಕಸ್ಥರಾಗಿದ್ರೆ ದೇವ್ರು ನಿಮ್ಗೆ ಏನ್ ಮಾಡ್ತಾರೆ, ಮೊದಲನೇ ಪುನರ್ತನ ಆತ್ಮಿಕ ಶರೀರ ಕೊಡ್ತಾರೆ, ನಿಮ್ನ ಪರಲೋಕಕ್ಕೆ ಕೊಂಡೋಗ್ತಾರೆ, ನೀವು ಕ್ರಿಸ್ತನೊಂದಿಗೆ ಸದಾಕಾಲ ಏನಾಗಿರ್ಬೋದು ಸಂತೋಷವಾಗಿರ್ಬೋದು ಒಂದು ತತ್ವ ತಂದ್ರು. ಇದು ಆಲ್ರೆಡಿ ಏನಾಗಿತ್ತು ಅಂದ್ರೆ ಗ್ರೀಕ್ ಜನಗಳ ನಡುವೆ ಬೇರೆ ತರ ಒಂದು ಅಭಿಪ್ರಾಯದಲ್ಲಿ ಇತ್ತು. ಹೆಂಗಂದ್ರೆ ಆತ್ಮ ಸಾಯಲ್ಲ, ಸತ್ತಿದ ತಕ್ಷಣ ಮನುಷ್ಯನಾಗ್ತಾ ಅಲ್ಲಿ ಹೋಗ್ತಾನೆ ಇಲ್ಲ ಅಂದ್ಬಿಟ್ಟು. ಸೊ ಇವ್ರೇನು ಹೊಸ್ದಾಗಿ ಏನ್ ಹೇಳ್ತಾ ಇದಾರೆ ಅಲ್ವಲ್ಲ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೆ ವ್ಯತ್ಯಾಸ ತರ ಕಾಣಿಸ್ತು. ಅದರ ಏನಂದ್ರೆ ಇವರು ಅನ್ಯ ಜನಾಂಗದವರು ಆಲ್ರೆಡಿ ಇದ್ದಂತ ನಂಬಿಕೆನೇ ಉಳಿಸ್ಕೊಂಡ್ರು, ಆದ್ರೆ ಇದು ಬಿಟ್ಟು ಸತ್ಯದಲ್ಲಿ ಇರುವಂತ ಅನೇಕ ಬೋಧನೆಗಳೇನೈತೆ ಇವ್ರಿಗೆ ತುಂಬಾ ಇಷ್ಟ ಆಯ್ತು. ಅದರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇರ್ಬೋದು, ಅದರ ಆಮೇಲೆ ಬೇರೆ ಅನೇಕ ವಿಚಾರಗಳಿರ್ಬೋದು, ಸತ್ಯವಂತರ ಉಪದೇಶಗಳು, ಅದರ
ಪ್ರಭು ರಾತ್ರಿ ಭೋಜನ ಬಗ್ಗೆ ಇರ್ಬೋದು, ದೀಕ್ಷಾಸ್ಥಾನ ಇರ್ಬೋದು, ಕಾಣಿಕೆ ಬಗ್ಗೆ ಇರ್ಬೋದು, ಸಭೆ ನಡೆಸೋಂಥ ವಿಚಾರಗಳಿರ್ಬೋದು, ಅದರ ಸಭೆಯಲ್ಲಿ ಬೇರೆ ಬೇರೆ ಒಂದು ಕೆಲಸಗಳನ್ನ ಮಾಡೋಂಥದ್ದು ಇರ್ಬೋದು, ಅದರ ಬೇರೆ ಬೇರೆ ಒಂದು ವರಗಳಿರೋಂಥದ್ದು, ಬೇರೆ ಬೇರೆ ಆಶೀರ್ವಾದಗಳಿರೋಂಥದ್ದು, ಅದ್ಭುತಗಳಾಗೋಂಥದ್ದು, ಅದರ ಇವೆಲ್ಲ ಏನಾಗಿತ್ತು ಅಂದರೆ ಇವೆಲ್ಲ ಅನೇಕ ಜನರ ನಡುವೆ ಇರಲಿಲ್ಲ ರೀ. ಸೊ ಇದೇನಾಯ್ತು ಅಂದರೆ ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಜನಗಳೇನು ಮಾಡಿದ್ರು, ಈ ಸತ್ಯಕ್ಕೆ ಏನು ಮಾಡಿದ್ರು ಬಂದರು. ಆದರೆ ಸತ್ಯಕ್ಕೆ ಬರಬೇಕಾದ್ರೆ ಅವಲರಿಲ್ಲ ಅಂತ ಈ ಒಂದಿತ್ತು ಗೊತ್ತಾ ಪಾಯಿಂಟು ಏನಂತೆ ಫಿಲಾಸಫಿ, ಮನುಷ್ಯ ಸಾಯಲ್ಲ, ಸತ್ಯದ ಮೇಲೆ ಅಲ್ಲಿ ಇಲ್ಲಿ ಹೋಗ್ತಾನೆ. ಈಗ ನಾವು ಕ್ರಿಸ್ತನ್ ನಂಬಿದ್ರೆ ನಾವು ಸಾಯಲ್ಲ, ನಾವು ಸತ್ಯ ಮೇಲೆ ಅಲ್ಲಿ ಇಲ್ಲಿ ಹೋಗ್ತೀನಿ ಅಂದ್ಬಿಟ್ಟು. ಸೊ ಅವಾಗ ಏನಾಗ್ಬಿಡ್ತು ಅಂದರೆ ಎರಡೂ ಒಂದೇ ಥರ ಅಂತ ಅಂದ್ಬಿಟ್ಟು ಸಿಮಿಲಾರಿಟಿಯಲ್ಲಿ ಒಂದೇ ತಕಡಿಲಿ ಹಾಕ್ಬಿಟ್ಟು ತೂಕೋದಕ್ಕೆ ಏನು ಮಾಡಿದ್ರು, ಈ ಒಂದು ಬೋಧನೆನ ಶುರು ಮಾಡಿದ್ರು. ಅದರ ಅವಾಗೆ ಏನಾಗಿದೆ ಅಂದರೆ ಸಭೆಯೊಳಗೆ ಪ್ರಾಬ್ಲಮ್ ಅಂತ ಬರೋದಕ್ಕೆ ಏನಾಯ್ತು ಶುರು ಆಯಿತು. ಅದರ ಏನು ಸಾವೇ ಇಲ್ಲ, ಅಮರತ್ವ ಅಂತಂದ್ಬಿಟ್ಟು ಸಭೆಗೆ ಏನು ಮಾಡ್ಬಿಡ್ತಾರೆ, ಇಮ್ಮೆಟ್ಟಿಗೆ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅದರ ಸೊ ಇದು ದೇವರಿಂದ ಬಂದಿರೋಂಥ ಉಚಿತಾರ್ಥ ವರಪ್ಪ, ಕ್ರಿಸ್ತನ ಒಂದು ಮರಣದಿಂದ ಬಂದಿರೋಂಥ ಉಚಿತಾರ್ಥ ವರ ಅಂತ ಅಂದ್ಬಿಟ್ಟು ಸಭೆಗೆ ಅಧಿಕವಾಗಿ ಅದ್ರ ಮೇಲೆ ನಂಬಿಕೆನೇ ಇರಲಿಲ್ಲ. ಪಾಪ ಕ್ಷಮಾಪಣೆ ಕ್ರಿಸ್ತನಿಂದ ಬರ್ತಾ ಇದೆ, ಆದರೆ ಈ ಒಂದು ಸ್ಪೆಷಲ್ ಆಪರ್ಚುನಿಟಿ ಈ ಗಾಸ್ಪಲ್ ಏಜಲ್ಲಿ ಮಾತ್ರ, ಕ್ರಿಶ್ಚಿಯನ್ ಏಜಲ್ಲಿ ನಡೆದ್ರೆ ಮಾತ್ರ ಅಮರತ್ವ ಅಂತ ಅಂದ್ಬಿಟ್ಟು ಅವ್ರಿಗೇನಾಗಿಲ್ಲ ಇನ್ನ ಮೈಂಡಿಗೆ ಅದರ ಫಿಕ್ಸ್ ಆಗಿಲ್ಲ. ಎಲ್ಲರೂ ಸಾಯ್ತಾರೆ, ಸತ್ ಮೇಲೆ ಹೋಗ್ತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ. ಈ ಥರ ನಾವು ಕ್ರಿಸ್ತನ್ ಕೂಡ ನಂಬಿದಿರಿ, ಅಂದರೆ ನಾವು ಸತ್ರ ಎಲ್ಲ ಹೋಗ್ತೀರಿ, ನಾವು ಅದೇ ಥರ ಎಲ್ಲ ಒಂದು ಕಡೆ ಹೋಗ್ತೀವಿ, ಅದು ಪರಲೋಕಕ್ಕೆ ಹೋಗ್ತೀರಿ ಅಂತ ಏನಾಗುತ್ತೆ ಕಾನ್ಸೆಪ್ಟ್ ಬಿದ್ದಿತ್ತು. ಅದರ ಅದರಿಂದ ನೋಡ್ಬೇಕಾದ್ರೆ ಅಪೋಸ್ಟ್ಲು ಪೌಲ್ ಇದನ್ನ ಖಂಡಿಸಿ ಏನ್ರಿ ಹೇಳ್ತಾರೆ ಅಂತಂದ್ರೆ ಇದನ್ನ ಕರೆಕ್ಷನ್ ಮಾಡ್ತಾರೆ. ಇಂಥ ಫಿಲಾಸಫಿಗೆಲ್ಲ ನೀವು ಕಿವಿ ಕೊಡಬೇಡಿ ಅಂತ ಹೇಳ್ತಾರೆ. ಓದೋಣ ವಾಕ್ಯ 1 ತಿಮೋತಿ 6ನೇ ಅಧ್ಯಾಯ 20ನೇ ವಾಕ್ಯ. 1 John 6:20. 1 Timothy 6:20. ಕ್ಷಮಿಸಿ. ಎಲೈ ತಿಮೋಥಿಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ನೋಡ್ರ, ಇವೆಲ್ಲ ಹರಟೆ ಮಾತುಗಳ್ರಿ. ಅದರ ಏನಂತಂದ್ರೆ ಇದು ಸುಮ್ಮನೆ ಮಾತಿಗೆ ಬೆಳಿತಾನೆ ಇರ್ತಾರೆ. ಇದ್ರಲ್ಲಿ ಮಾತು ಗೆಲ್ಲೋದಕ್ಕೂ ಆಗೋದಿಲ್ಲ, ಎಂಥದ್ದು ಪ್ರಯೋಜನ ಇಲ್ಲ ರೀ. ಅಲ್ಲ, ನಾವು ಕಳೆದ ವಾರ ಏನು ನೋಡಿದ್ರಿ, ಸಭಾಧ್ಯಕ್ಷನ ಹೆಂಗಿರ್ಬೇಕು ಅಂದರೆ ಬೇರೆಯವರು ಕೇಳೋಂಥ ಪ್ರಶ್ನೆಗಳಿಗೆ ಅವನಿಗೆ ಉತ್ತರ ಕೊಟ್ಟು ಅವನಲ್ಲಿ ಏನು ಮಾಡ್ಬೇಕು, ಅದನ್ನ ಈ ಶುಡ್ ಏಬಲ್ ಟು ವಿನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಈ ಥರ ಒಂದು ನಾನ್ಸೆನ್ಸ್ ಪ್ರಶ್ನೆಗಳೆಲ್ಲ ಕೇಳ್ಕೊಂಡು ಇದೆಲ್ಲ ವಿಚಾರಕ್ಕೆ ಕೂತ್ಕೊಂಡಿದ್ದಾರೆ ಏನಾಗ್ತದೆ, ಇಟ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಇಂಥ ಹರಟೆ ಮಾತುಗಳನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ ಗೊತ್ತಾ, ಯಾವ ಥರ ಉತ್ತರ ಕೊಡಬೇಕು ಅಂತ ಗೊತ್ತಾ? ಯಾರಿಗಾರ ಜ್ಞಾನ ಗೊತ್ತಾ? ನೋಡಿ, ಒಂದು ನಿಮಿಷ ರೀ, ಗೊತ್ತಾ ನಿಮಗೆ? ಒಂದು ನಿಮಿಷ ನೋಡಿಸ್ತೀನಿ. ಆ ಒಂದು ಮಿನಿಟ್. ಒನ್ ಮಿನಿಟ್. ಹಾ, 26 ಜ್ಞಾನೋಕ್ತಿ 26ನೇ ಅಧ್ಯಾಯ 4 ಮತ್ತು 5 ಓದಿ. ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡಬೇಡ, ನೀನು ಅವನಿಗೆ ಸಮನಾದಿಯೇ. ಮೂಢನ ಮೂರ್ಖತನಕ್ಕೆ ಸರಿಯಾಗಿ ಉತ್ತರ ಕೊಡು, ತನ್ನನ್ನು ಜ್ಞಾನಿ ಎಂದು ಎಣಿಸಿಕೊಂಡನು. ಸರಿ, ಇಲ್ಲಿ ಏನ್ ಹೇಳ್ತಾರೆ? ಕೊಡ್ಬೇಡ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯದಲ್ಲಿ ಏನ್ ಮಾಡ್ತಾರೆ? ನೆಕ್ಸ್ಟ್ ಇಮ್ಮಿಡಿಯೇಟ್ ವಾಕ್ಯದಲ್ಲಿ ಕೊಡು ಅಂತ ಹೇಳ್ತಾರೆ. ಕೊಡ್ಬೇಕಾ ಕೊಡ್ಬಾರ್ದ? ಕೊಡ್ಬೇಕು ಬ್ರದರ್, ಕೊಡ್ಬೇಕು. ಇನ್ನೊಂದು ವಾಕ್ಯದಲ್ಲಿ ಕೊಡ್ಬೇಡ ಅಂತ ಹೇಳ್ತಾರಲ್ಲ, ಅರ್ಥ? ಹಂಗಾರೆ ಕೊಡ್ಬೇಕಾ ಕೊಡ್ಬಾರ್ದ? ಎರಡು ಇಲ್ಲೇ ಸುಮ್ನೆ ಹೇಳ್ತಾರೆ, ಇರೋ ಸರಿ ಇಲ್ಲ, ಕೊಡ್ಲೇಬೇಕು. ಕೊಡ್ಲೇಬೇಕು. ಸರಿ, ಇನ್ನೊಂದು ಕೊಡ್ಬೇಡ ಅಂತ ಹೇಳ್ತಾರಲ್ಲ, ಅದಂಗೆ ಕೊಡದೇ ಇರೋಕ್ ಸಾಧ್ಯ? ಕೊಡ್ಲೇಬೇಕು. ಕೊಡ್ಬೇಕು ಅಂದ್ರೆ ಹೆಂಗ್ ಕೊಡ್ಬೇಕು ಹಂಗಾರೆ? ಹೇಳಿ ಸರ್, ಹೇಳಿ. ಅದೇ ಅವನ್ಗೆ ಅರ್ಥ ಆಗಲ್ವಲ್ಲ, ಅರ್ಥ ಆಗೋ ರೀತಿ ಕೊಡ್ಬೇಕು. ನೋಡಿ ಏನ್ ಹೇಳ್ತಾರೆ, ಅವನ್ಗೆ ಮೂಢನಿಗೆ ಉತ್ತರ ಕೊಡ್ಬೇಡ.
ನೀನು ಅವನ ಥರನೇ ಆಗ್ಬಿಡ್ತೀಯಾ ಅಂತ ಹೇಳ್ತಾರೆ. ಅದೇನು ಅರ್ಥ ಅಂತಂದರೆ ನೆಕ್ಸ್ಟ್ ಹೇಳ್ತೀನಿ ಬಿಟ್ಟಿಗೆ ಅವ್ನಿಗೆ ಉತ್ತರ ಕೊಡು, ಇಲ್ಲ ಅವನೇ ಜ್ಞಾನಿ ಅಂತ ತಿಳ್ಕೊಂಬಿಡ್ದೆ ಅಂತ ಹೇಳ್ತಾರೆ. ಅದರ ಮೂಡನ್ಗೆ ಉತ್ತರ ಕೊಡು. ಯಾವ ಥರ ಕೊಡಬೇಕು ಅಂದರೆ ಅವನು ಬ್ಯಾಡದಿರಂಥ ವಿಚಾರಗಳ ತರಲೆ ಮಾಡ್ಕೊಂಡು ನಾನ್ ಸೆನ್ಸ್ ಮಾತಾಡ್ತಾನಲ್ಲ, ಆ ರೀತಿಯಲ್ಲೇ ನೀವು ಉತ್ತರ ಕೊಡ್ಬೇಡ. ಆ ರೀತಿಯಲ್ಲೇ ನೀನು ಉತ್ತರ ಕೊಟ್ರೆ ಏನಾಗ್ಬಿಡ್ತೀರಾ ಇಬ್ರು ಸಮ ಆಗ್ಬಿಡ್ತೀರಾ, ಒಂದೇ ಆಗ್ಬಿಡ್ತೀವಿ. ನೀವು ಮೂಢನಾಗ್ಬಿಡ್ತೀರಾ. ನೀನು ಉತ್ತರ ಕೊಟ್ರೆ ಉತ್ತರ ಹೆಂಗಿರ್ಬೇಕು ಅಂದ್ರೆ ಜ್ಞಾನವಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ರಿ, ಅದನ್ನೇ ನಮ್ಗೆ ಅಪೊಸ್ತಲ ಪೌಲ್ ಹೇಳೋದು ಏನೇನು ಹೇಳ್ತಾರೆ, ಇಂಥ ಫೂಲಿಸ್ ಫಿಲಾಸಫೀಸ್ ಜೀನಿಯಾಲಜಿ ಅಂತ ಹೇಳ್ತಾರೆ ಗೊತ್ತಾ. ಇದು ಹರಟೆ ಮಾತುಗಳಿಗೆ ಮಾಡಕ್ ಹೋಗ್ಬೇಡ, ಇನ್ನು ತರಲೆ ಹಾಕಕ್ ಹೋಗ್ಬೇಡ. ಇದು ಬ್ಯಾಡ್ದಿರಂತ ವಿಚಾರ ರೀ. ಅದಕ್ಕೆ ನೋಡ್ಬೇಕಾದ್ರೆ ಇದು ಸಭೆಯಲ್ಲಿ ಬಂದವಾಗ ಏನಾಗಿದ್ದು ಅಂತಂದ್ರೆ ಕ್ರಿಸ್ತ ವಿರೋಧಿಗೆ ಸಭೆಯಲ್ಲಿ ಬರೋದಕ್ಕೆ ಏನಾಯ್ತು, ಆಸ್ಪದ ಆಯ್ತು. ಅಲ್ದರ ಹೀಗೂ ಇರ್ಬೋದು ಹಾಗೂ ಇರ್ಬೋದು, ಎಲ್ಲ ಅಸಂಪ್ಷನ್ ರೀ. ಅಸಂಪ್ಷನ್ ಅನ್ನೇನೋ ಏನ್ರಿ, ಊಹಾಪೋಹಗಳು, ಸತ್ಯನೇ ಅಲ್ಲ, ಯಾವ್ದಿಗೋ ಆಧಾರನೇ ಇಲ್ಲ, ಈ ತರ ಇರ್ಬೋದು ಅಂತ ಅಂದ್ಬಿಟ್ಟು ಒಂದು ಭಾವನೆಗಳ ಮೇಲೆ ಆಧಾರದ ಮೇಲೆ ಏನ್ರಿ ಉಪದೇಶಗಳನ್ನ ನೆಲೆಗೊಂಡಿರೋಂಥದ್ದು. ಇದು ಏನ್ರಿ ಸತ್ಯದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇದೇ ತರ ಒಬ್ಬರು ಬ್ರದರ್ ಬಂದ್ಬಿಟ್ಟು ಫಾರಿನಿಂದ ಅಲ್ರ ಸತ್ಯಲ್ಲಿದ್ದು ಸತ್ಯನೇ ಬಿಟ್ಟು ಹೋಗ್ಬಿಟ್ರ ಮನುಷ್ಯ. ಬಂದ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ ಸಭೆಗಳಿಗೆ ಬಂದ್ಬಿಟ್ಟು ನರಕ ಇದೆ, ನರಕ ಅಂದ್ಬಿಟ್ಟು ವೇದನೆ ಸ್ಥಳ ಇದೆ ಅಂತ ಏನ್ ಮಾಡಿದ್ರು, ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಅದನ್ನ ಯಾರು ಖಂಡಿಸ್ಲೇ ಇಲ್ಲ ಅಂತೀರಿ. ಅದರ ಯಾರೋ ಒಬ್ರು ಬದರ್ ಹೇಳಿದ್ಕೆ, ಅಯ್ಯೋ ಈ ತರ ಇದ್ರೂ ಇರ್ಬೋದಲ್ಲಪ್ಪ, ಈ ತರ ಕನ್ಸಿಡರ್ ಮಾಡ್ಬೋದಲ್ಲ, ಇರ್ಬೋದಲ್ವಾ, ಸ್ಟಡಿ ಮಾಡೋಣ ಅಂತ ಮಾಡ್ತಾರೆ. ಯಾರೋ ಹಿರಿಯರು ಆಲೋಚನೆ ಕೊಟ್ರಂತೆ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸಗಳೆ ಅದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರೆ ತಿಮೋತಿಗೆ, ನಿನ್ನ ಕಲ್ಸ್ಕೊಟ್ಟಿರೋದ್ರಲ್ಲಿ ನೀನ್ ಹೆಂಗಿರೋ, ನೀನು ದೃಢವಾಗಿರೋ. ಅಲ್ವರ ಯಾರೋ ಏನೋ ಸಜೆಷನ್ಸ್ ಹೇಳ್ತಾರೆ ಅಂತಂದ್ರೆ ಈ ಸಜೆಷನ್ಸ್ ಎಲ್ಲ ಕೇಳೋದಿಕ್ಕೆ ದೇವ್ರ ಮಕ್ಳು ಹೆಂಗಿರ್ಬಾರ್ದು ಅಂದ್ರೆ ಒಂದು ಏನ್ರಿ ಡಸ್ಟ್ಬಿನ್ ತರ ಇರ್ಬಾರ್ದ್ರಿ. ಯಾರು ಏನ್ ಬೇಕೋ ತಲೆಯಲ್ಲಿ ಹಾಕ್ಬಿಟ್ಟು ಹೋಗೋದಿಕ್ಕೆ. ಅದರ ನಮಗೆ ವಿವೇಚಿಸಂತ ಜ್ಞಾನ ದೇವ್ರು ನಮ್ಗೆ ಏನ್ ಮಾಡೋರೆ, ಕೊಟ್ಟವ್ರೆ. ಅಲ್ವರ ಅದಕ್ಕೆ ಹೇಳ್ತಲ್ಲ, ಗಟ್ಟಿಯಾದ ಆಹಾರ ಯಾರಿಗಪ್ಪ, ಪ್ರಯಾಸ್ತರಿಗೆ. ಯಾವುದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅಂತ ಅಂದ್ಬಿಟ್ಟು ವಿವೇಚಿಸಂತ ಜ್ಞಾನ ನಮ್ಗೇನಾಗಿರ್ಬೇಕು, ಇರ್ಬೇಕಂತೆ. ಅಲ್ವರ ಅನ್ನ ಕರ್ತನಲ್ಲಿ ಪ್ರೀತಿಗಳೇ, ಈ ಒಂದು ಏನ್ರಿ ಸಭೆಯೊಳಗೆ ಈ ಗೊಂದಲ ಬರೋದಿಕ್ಕೆ ಇದೇನಾಗಿತ್ತು ಅಲ್ಲಿ ಆ ಕಾಲದಲ್ಲಿ ಕಾರಣವಾಗಿತ್ತು. ಹಂಗಾರೆ ಕ್ರಿಸ್ತನ್ನ ಬಂದ್ಬಿಟ್ಟು ಏನ್ರಿ ಒಂದು ಒಳ್ಳೆ ಬೋಧಕನೋ ಒಳ್ಳೆ ಉಪದೇಶಕನೋ ಅಂತ ನಂಬ್ತಾ ಇದ್ರು. ಆದ್ರೆ ಆತನಿಂದನೇ ನಮ್ಗೆ ರಕ್ಷಣೆ ಅಂತಂದ್ಬಿಟ್ಟು ಆ ಒಂದು ಕಾನ್ಸೆಪ್ಟ್ ಏನಾಗಿರ್ಲಿಲ್ಲ, ಸಭೆಯೊಳಗೆ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ ಅಪೊಸ್ತಲ ಯೋಹಾನವರು, ಕ್ರಿಸ್ತನೋ ದೇವರ ಕುಮಾರನಪ್ಪ, ಅಲ್ವರ ಅವನು ಏಕೈಕ ಕುಮಾರ. ಈ ಒಂದು ಕಾನ್ಸೆಪ್ಟ್ನ ನಿಮಗೆ ಪದೇ ಪದೇ ಹೇಳ್ಕೊಡಂತ ಅವಶ್ಯಕತೆ ಇಲ್ಲ. ದೇವರ ಪವಿತ್ರಾತ್ಮ ನಿಮಗೆ ಕೊಟ್ಟವ್ರು ಗೊತ್ತಾ, ನಿಮ್ಮೊಳಗಿರೋದ್ರಿಂದ ಏನ್ರಿ ಅದು ನಿಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಕ್ಲೀನಾಗಿ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಯಾವ ಕಾನ್ಸೆಪ್ಟ್ ಅಲ್ಲಿ, ಕ್ರೈಸ್ಟ್ ಇಸ್ ದ ಸನ್ ಆಫ್ ದ ಲಿವಿಂಗ್ ಗಾಡ್ ಅಂತ. ಓಕೆನಾ, ಸರಿ. ಅದಕ್ಕೆ ಅನೇಕ ರೆಫರೆನ್ಸಸ್ ಕೊಡ್ತಾರೆ. ರೋಮನ್ 2:7, 5 ಚಾಪ್ಟರ್ 15th ವರ್ಸು, 21st ವರ್ಸು, 6:23, 2 Corinthians 9:15 ಎಲ್ಲ. ಅದರ ಇವೆಲ್ಲದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೇಮ್ ಬಂದ್ಬಿಟ್ಟು ಏನ್ರಿ, ದೇವರು ನಮ್ಗೆ ಏನ್ ಮಾಡೋರಂತೆ, ಒಂದು ಏನ್ರಿ ಅಮರತ್ವವನ್ನು ಏನ್ರಿ ದಯಪಾಲಿಸಿದ್ದಾರೆ. ಯಾರಿಗೆ, ಎಲ್ಲಾರ್ಗೂ ಅಲ್ಲ. ಯಾರು ಒಳ್ಳೇದನ್ನ ಬೇಸರ ಒಳ್ಳೇದು ಮಾಡ್ತಾ ಅವ್ರಿಗೆ ಏನಂತಾರೆ, ಅಮರತ್ವನ. ಆಮೇಲೆ ಪಾಪ ಸಂಬಳ ಮರಣ, ದೇವರ ಒಂದು ಉಚಿತಾರ್ಥವರ ಕ್ರಿಸ್ತನ ಮುಖಾಂತರ ಏನ್ರಿ ನಿತ್ಯ ಜೀವ ಅಂತಂದ್ಬಿಟ್ಟು. ಅದರ ಸೊ ಇದೆಲ್ಲ ಏನ್ರಿ ಕ್ರಿಸ್ತನ ಸ್ಟ್ರೆಸ್ ಮಾಡಿ ಕ್ರಿಸ್ತನ ಮುಖಾಂತರ ಬರುವಂತ ಆಶೀರ್ವಾದಗಳು ನಮ್ಗೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನವಿತಾ ಅಷ್ಟೇ ಓದ್ತೀರಾ? ಈ ವೇದಾಂತಿಗಳು ಕ್ರೈಸ್ತರಿಗೆ ವ್ಯಾವಹಾರಿಕವಾಗಿ ಹೇಳಿದ್ದೇನೆಂದರೆ, ನಾವು ನಿಮ್ಮಂತಹ ಗೌರವಾನ್ವಿತರಾದ ಮತ್ತು ಒಳ್ಳೆಯ ತಿಳುವಳಿಕೆಯುಳ್ಳ ಸ್ವತಂತ್ರವಾದವರನ್ನು ಭೇಟಿಯಾಗಲು ಸಂತೋಷಿಸುತ್ತೇವೆ. ನಿಮ್ಮ ಮಹಾಬೋಧಕನಾದ ಯೇಸುವು ನಿಜವಾಗಿಯೂ ನಿಮ್ಮನ್ನು ಯೆಹೂದ್ಯರ ಅನೇಕ ಸಂಪ್ರದಾಯಗಳಿಂದ, ಮೂಢನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದಾನೆ. ಇದಕ್ಕಾಗಿ ನಾವು ನಿಮ್ಮನ್ನು ಅಭಿನಂದಿಸುತ್ತೇವೆ. ಆದಾಗ್ಯೂ ನೀವು ಇನ್ನೂ ಸ್ವಲ್ಪ ಮಟ್ಟಿನ ಬಂಧನದಲ್ಲಿದ್ದೀರಿ. ನೀವು ನಮ್ಮ ವೇದಾಂತಗಳನ್ನು ಪರಿಶೀಲಿಸುವಾಗ ನಿಮಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಕಂಡುಬರುತ್ತದೆ. ನೀವಿನ್ನು ಯೆಹೂದ್ಯರೊಂದಿಗೆ ಮೆಸ್ಸಿಯನ ರಾಜ್ಯದ ನಿರೀಕ್ಷೆಯ ಮಟ್ಟಿಗೆ ಒಬ್ಬನೇ ದೇವರೆಂಬ ಅವರ ವಿಚಿತ್ರವಾದ ಕಲ್ಪನೆಗೆ ಸಮನಾಗಿದ್ದೀರಿ. ಮತ್ತು ನಿಮ್ಮ ಬೋಧಕನಾದ ಯೇಸು ದೇವರ ಒಬ್ಬನೇ ಮಗ ಮುಂತಾದ ಆಲೋಚನೆಗೆ ಕಟ್ಟು ಬಿದ್ದಿದ್ದೀರಿ. ನೀವು ನಮ್ಮ ವೇದಾಂತದ ಸಹಾಯದಿಂದ ಇವುಗಳನ್ನು ಮೀರಿ ವೇಗವಾಗಿ ಬೆಳೆಯುತ್ತಿದ್ದೀರಿ. 2 ಪೇತ್ರದವರಿಗೆ 2ನೇ ಅಧ್ಯಾಯ 19ನೇ ವಾಕ್ಯ, ಯೂದ 4 ಎಂಬುದಾಗಿ. ಥ್ಯಾಂಕ್ ಯು ಸರ್. ನೋಡಿ, ಈ ತತ್ವ ಸಭೆಯೊಳಗೆ ಹೆಂಗ್ ಬಂತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಫಿಲಾಸಫರ್ಸು ಅವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ಸಂತೋಷ, ನಿಮ್ಮ ಒಂದು ಒಳ್ಳೆ ನಂಬಿಕೆ ಇದೆ, ಒಳ್ಳೆ ಉಪದೇಶ ಇದೆ, ಅದರ ಯೇಸು ಕ್ರಿಸ್ತು ಒಳ್ಳೆ ಬೋಧಕರು, ಅಲ್ದ್ರ ಏನ್ರಿ ಒಂದು ಯಾವುದೇ ಕಲಾಚಾರ ಆಗಲಿ ಆ ಥರ ಒಂದು ಸೂಪರ್ಸ್ಟಿಷನ್ ಬಿಲೀಫ್ ಆಗಲಿ, ಏನಂತಾರೆ ಆಡಂಬರ ಆಗಲಿ,
ಈ ಪೂಜೆ ಪುರಸ್ಕಾರ ಅಂತೆಲ್ಲ ಇತ್ತಲ್ಲ, ಅದರ ಇವೆಲ್ಲ ಯಾವುದು ಇಲ್ದಿರೋ ತುಂಬ ಸಿಂಪಲ್ ಆಗಿದೆ, ಒಂಥರ ವೆರಿ ಗುಡ್. ಆದರೆ ನಮ್ಮದು ಕೂಡ ಏನಾಗಿದೆ ಅಂತೆ, ಒಂದು ಒಂದು ತತ್ವ ಅಂತಿದೆ ಅದರ ನಮ್ಮ ಒಂದು ನಂಬಿಕೆಯಲ್ಲಿ. ಇದನ್ನ ಎರಡನ್ನೂ ಸೇರಿ ನಾವೇನು ಮಾಡೋಣ ಅಂತಂದರೆ, ನಾವು ಏನೊಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ. ಅಂದರೆ ನಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿರೋ ಏನು ಮಾಡೋಣ, ಇದನ್ನ ಕ್ರಿಸ್ತನ ರಾಜ್ಯದ ನಂಬಿಕೆಯೊಡನೆ ನಮ್ಮ ನಂಬಿಕೆಯೊಡನೆ ಏನು ಮಾಡೋಣ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ, ಕನ್ಕ್ಲೂಷನ್ ಬರೋಣ ಅಂತ ಏನು ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರಂತೆ ಅಲ್ವರ. ಸೊ ಈ ರೀತಿ ಏನಾಗಿರೋದು ಅಂತಂದರೆ, ಸಭೆಯೊಳಗೆ ನಿಧಾನವಾಗಿ ಏನಾಗಿರೋದು, ಈ ಒಂದು ದುರ್ಬೋಧನೆಗಳನ್ನ ಏನಾಗಿರೋದು ಬಂದಿರೋದು ಅಂತ ಹೇಳ್ತಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅಲ್ಲಿ ಏನಾಯ್ತು, ಸಭೆಯೊಳಗೆ ಈ ಥರ ಬಂತು ಅಂತ ಹೇಳೋದು ಅದರ. ಒಂದು ವಾಕ್ಯ ಓದೋಣ, ಸೆಕೆಂಡ್ ಪೀಟರ್ 2:19. ಸೆಕೆಂಡ್ ಪೀಟರ್ 2:19 ಓದ್ರಿ ಯಾರಾದ್ರ. ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ನೋಡ್ರ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳೋದು, ಆದರೆ ಅವ್ರು ಏನಾಗಿರ್ತಾರಂತೆ, ಅದೇ ಒಂಥರ ಕೆಟ್ಟತನಕ್ಕೆ ಸೋತೋಗಿರ್ತಾರೆ ಅಂತ ನೋಡ್ತೀರಿ ಅದರ. ಹಂಗಾರೆ ಅಂದರೆ ಏನ್ರಿ, ಬರೀ ಬೋಧನೆ, ಪ್ರಾಕ್ಟಿಕಲ್ ಲೈಫಲ್ಲಿ ಏನು ಇಲ್ದಿರಂತೆ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಒಬ್ಬರನ್ನ ನೀವು ಏನ್ರಿ ನಿಮ್ಮ ಒಂದು ಮತಕ್ಕೆ ಕನ್ವರ್ಟ್ ಮಾಡಬೇಕು ಅಂದ್ಬಿಟ್ಟು ಸೇರ್ಸ್ಕೊಬೇಕು ಅಂದ್ಬಿಟ್ಟು ಏನು ಮಾಡ್ತೀರಾ, 7 ಸಮುದ್ರಗಳನ್ನ ದಾಟ್ಬಿಟ್ಟು ಏನು ಮಾಡ್ತೀರಾ, ಕನ್ವರ್ಟ್ ಮಾಡ್ತೀರಾ, ಅವ್ನು ಏನು ಮಾಡ್ತೀರಾ, ಅವನು 2ರಷ್ಟು ಏನ್ರಿ ನರಕದ ಪಾಲು ಮಾಡ್ತೀರಾ ಅಂತಂದ್ರೆ ಇದೇ ರೀ. ಅರ ಎಷ್ಟೋ ಕಷ್ಟಪಟ್ಟು ಏನು ಮಾಡೋದು ಅವ್ರಿಗೆ ನಂಬಿಕೆ ವಿಶ್ವಾಸ ಕರ್ಕೊಂಬಿಟ್ಟು ಏನು ಮಾಡ್ಬೋದು ಅಂದರೆ, ಅವನ ಮೊದಲಕ್ಕಿಂತ ಹೋಪ್ಲೆಸ್ ಕಂಡೀಷನ್ಸ್ ಮಾಡ್ಬಿಡೋದು ರೀ. ವರ್ಸ್ಟಾಗೆ ಏನ್ರಿ ಒಂದು ಡೆವಲಪ್ಮೆಂಟ್ ಇಲ್ದಿರೋ ಥರ ಮಾಡ್ಬಿಡೋದು ಅಲ್ಲರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂದಾಗಲೇ ಈ ರೀತಿ ಏನಾಯ್ತು, ಫಿಲಾಸಫರ್ಗಳು ಆಲೋಚನೆ ಕೊಟ್ಟು ಸಭೆಗಳಿಗೆ ಏನಾಯ್ತೀವಲ್ಲ, ಗೊಂದಲಗಳು ಬರೋದಕ್ಕೆ ಶುರು ಆಯಿತು ಅದರ. ನೋಡಿರ್ತೀನಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ವಾಲ್ಯೂಮ್ನಲ್ಲಿ. ಇಂಥ ಬುಡಮೇಲು ಮಾಡುವ ಬೋಧನೆಗಳನ್ನು ಹತ್ತಿಕ್ಕುವ ಸಲುವಾಗಿ ಯೋಹಾನನು ಪತ್ರಿಕೆಯನ್ನು ಬರೆಯಲಾಯಿತು. ಆತನು ತನ್ನ 2ನೇ ಅಧ್ಯಾಯದಲ್ಲಿ ಕ್ರೈಸ್ತರನ್ನು ಅಂಥ ಬೋಧನೆಗಳ ಬಗ್ಗೆ ಎಚ್ಚರಿಸುತ್ತಾ, ತಾವು ಮೊದಲಿನಿಂದಲೂ ಕೇಳಿದ ಬೋಧನೆಗಳಿಗೆ ನೆಲೆಗೊಂಡಿರಬೇಕೆಂದು ಹೇಳುತ್ತಾನೆ. 2:24. ಮತ್ತು ಅಂತಹ ಸುಳ್ಳು ಬೋಧಕರುಗಳು ಕ್ರಿಸ್ತ ವಿರೋಧಿಯ ಪ್ರತಿನಿಧಿಗಳು ಎಂದು ತಿಳಿಸುತ್ತಾನೆ. ನಾವು ಆಗಾಗ್ಗೆ ಕೇಳಿರುವಂತೆ ಇಂಥವರು ಸಭೆಯೊಳಗೆ ಸೇರಿಕೊಂಡಿದ್ದಾರೆ ಎಂದು ಬರೆಯುತ್ತಾ ಹೇಳುತ್ತಾನೆ. 2 ಥೆಸಲೋನಿಕ 2:3-7, 1 ಯೋಹಾನ 2:18 ಇವುಗಳನ್ನು ನೋಡಿರಿ. ಓಕೆ, ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ, ಇಲ್ಲಿ ಅಪೊಸ್ಟಲ್ ಪೌಲು ಇದ್ರ ಬಗ್ಗೆನೇ ಎಚ್ಚರಿಕೆ ನೀಡ್ತಾರೆ. ಇಲ್ಲಿ 1ನೇ ಯೋಹಾನ 2ನೇ ಅಧ್ಯಾಯ ಓದೋಣ, ಬೈಬಲಲ್ಲಿ ತೆಗೆದಿಂತೀನಿ. 1ನೇ ಯೋಹಾನ 2ನೇ ಅಧ್ಯಾಯ 18ನೇ ವಾಕ್ಯದಿಂದ ಓದಿರ್ತೀನಿ, 18ರಿಂದ 19 ಓದಿರ್ತೀನಿ. ಓದಿ ಶಾಂತ ಮಾಸ್ಟರ್. ಮಕ್ಕಳಿರ, ಇದು ಕಡೆಯ ಗಳಿಗೆ ಆಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಯ ಗಳಿಗೆ ಆಗಿದೆ ಎಂದು ನೋಡ್ರ, ಇಲ್ಲಿ ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಹೇಳ್ತಾರೆ, ಇದು ಕಡೆಗಳಿಗೆಪ್ಪ, ಕ್ರಿಸ್ತ ವಿರೋಧಿ ಅಂತ ಬರ್ತಾರೆ ಅಂತ ತುಂಬಾ ದಿವಸ ಹೇಳ್ತಾರಲ್ಲ. ಆಡಿ ಏನಾಗಿದೆ ಇವಾಗ, ಆಡಿ ಏನಾಗಿದೆ ಇವಾಗ, ತುಂಬಾ ಮಂದಿ ಕ್ರಿಸ್ತ ವಿರೋಧಿಗಳು ಇದ್ದಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಯಾರಿದೆ ಕ್ರಿಸ್ತ ವಿರೋಧಿಗಳು ನೋಡಿ, ಮುಂದಕ್ಕೆ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ ಡೀಟೇಲ್ಸ್ ಓದಿ ಸಿಸ್ಟರ್. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದ್ದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲ ಎಂಬುದು ಸ್ಪಷ್ಟವಾಗಿ ತೋರಿ ಬಂತು. ನೋಡ್ರ, ಏನ್ ಹೇಳ್ತಾರೆ, ಅವ್ರು ನಮ್ಮವರಾಗಿರ್ಲಿಲ್ಲ. ಯಾರು ಅಲ್ಲರ ಇದ್ರಲ್ಲ, ಅಲ್ಲಿ ಅಪೊಸ್ತಲರು ಲಾಸ್ಟ್ ಹೇಳ್ತಾರೆ, ಕ್ರೈಸ್ತವರು ಎನಿಸಿಕೊಂಡವರೆಲ್ಲರೂ ಕ್ರೈಸ್ತವರು ಅಲ್ಲ. ಅದೇನಪ್ಪ ಅರ್ಥ, ಇವರೆಲ್ಲ ಬಂದ್ಬಿಟ್ಟು ಕ್ರೈಸ್ತವರಾಗಿದ್ರಂತೆ, ಕ್ರೈಸ್ತವರತ ಎಣಿಸ್ಕೊಂತ ಇದ್ರಂತೆ. ಆದ್ರೆ ನಿಜವಾಗ್ಲೂ ಸತ್ಯವೇದದ ಸ್ಟ್ಯಾಂಡರ್ಡ್ ಪ್ರಕಾರ ಆ ಒಂದು ಕ್ರೈಸ್ತರ ಒಂದು ಗುಣಲಕ್ಷಣಗಳಾಗ್ಲಿ ಯಾವುದೇನಾಗಿರ್ಲಿಲ್ಲ, ಕಾಣಿಸಿರ್ಲ ಅಂತೆ. ಅದಕ್ಕೆ ನೋಡ್ಬೇಕಾದ್ರೆ ಇವ್ರು ಹೆಂಗಪ್ಪ ಇದ್ರು ಅಂತಂದ್ರೆ, ಕ್ರಿಸ್ತ ವಿರೋಧಿಯ ಗುಣಲಕ್ಷಣ ಹೊಂದಿದವರಾಗಿದ್ರು. ಕ್ರೈಸ್ತವರಾಗಿದ್ದೇ ಕ್ರಿಸ್ತ ವಿರೋಧಿಯ ಗುಣಲಕ್ಷಣಗಳು. ಏನು ಕ್ರಿಸ್ತ ವಿರೋಧಿಯ ಗುಣಲಕ್ಷಣಗಳು? ಅಲ್ಲೇ ಏನ್ ಹೇಳ್ತಾರೆ, ಅವ್ರು ನಮ್ಮವರಾಗಿಲ್ಲ, ಅವ್ರು ನಮ್ಮವ್ನ ಬಿಟ್ಟು ಏನ್ ಮಾಡಿದ್ರು, ಹೋದ್ರು. ಹೆಂಗೆ ಬಿಟ್ಟೋದ್ರು? ಅದನ್ನ ಬೇರೆ ಕಡೆ ನಾವೇನ್ ಮಾಡಿದೀವಿ ಓದಿರಿ ಅಂದ್ರೆ, ವ್ಯತ್ಯಾಸ ಬೋಧನೆಗಳನ್ನ ಹೇಳಿ
ಏನೇ ಕ್ರಿಸ್ತನ ಹಿಂದೆ ಶಿಷ್ಯರುಗಳನ್ನ ಮಾಡೋದು ಬಿಟ್ಬಿಟ್ಟು ತನ್ನ ಹಿಂದೆ ಶಿಷ್ಯನಾಗಿ ಮಾಡೋದಕ್ಕೆ ಏನ್ ಮಾಡೋದು ಅಲ್ಲಿ ಪ್ಲಾನ್ ಮಾಡಿದಾಗ ಏನಂತಾರೆ ಅಲ್ಲಿ ಸಭೆ ಬಂದ್ಬಿಟ್ಟು ಸತ್ಯನ ಬಿಟ್ಟು ದೂರ ಹೋಗೋದಕ್ಕೆ ಶುರು ಆಯ್ತು ಅಲ್ದ್ರ ಇದನ್ನ ಹೇಳ್ಬಿಟ್ಟೆ ನೋಡಿ, ಕ್ರಿಸ್ತ ವಿರೋಧಿ ಬಗ್ಗೆ ವಾರ್ನಿಂಗ್ ಹೇಳ್ಬಿಟ್ಟೆ. ಅಪೋಸ್ಟ್ಲ್ ಪೌಲ್ ಸಾರಿ ಅಪೋಸ್ಟ್ಲ್ ಯೋಹನ ನೆಕ್ಸ್ಟ್ ವರ್ಸಲ್ಲಿ ಏನ್ ಹೇಳ್ತಾರೆ ಅಂತೀನಿ, ಕಂಟಿನ್ಯೂ ಮಾಡಿ ಇಷ್ಟಂಗೆ. ಹಾ ಮತ್ತು ನೀವು ಪವಿತ್ರಾತ್ಮನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಲ್ಲವನ್ನು ತಿಳಿದವರಾಗಿದ್ದೀರಿ. ನೀವು ಸತ್ಯವನ್ನು ನೋಡ್ರ ಏನ್ರಿ, ಪವಿತ್ರಾತ್ಮ ಹೊಂದಿರೋದ್ರಿಂದ ಎಲ್ಲವೂ ನೀವೇನಾಗಿದ್ದೀರಂತೆ ತಿಳಿದವರಾಗಿದ್ದಾರೆ. ಇದನ್ನ ಮತ್ತೆ ಮತ್ತೆ ನೀವು ಹೇಳಂತ ಸತ್ಯವನ್ನು ಅವಶ್ಯಕತೆ ಇಲ್ಲ. ತಿಳಿದವರೆಂಬ ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ನೀವು ಎಲ್ಲವೂ ತಿಳಿದವರಾಗಿದ್ದೀರಾ. ಏನೆಲ್ಲವನ್ನು ತಿಳಿದವರಾಗಿದ್ದೀರಾ ಹೇಳ್ತಾ ನೋಡಿದ್ರೆ, ಕ್ರಿಸ್ತನನ್ನು ಯಾರಪ್ಪ, ಇದನ್ನೆಲ್ಲ ಮೂಲ ಉಪದೇಶಗಳು ತಿರುಗಿ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಇದು ಕ್ರಿಸ್ತ ವಿರೋಧಿ ಮುಖಾಂತರ ಬಂದಿರೋಂಥ ಒಂದು ಫಾಲ್ಸ್ ಡಾಕ್ಟ್ರೈನ್. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಹಾ, ಓದಿ ರಾಧಿಕಾ ಅಷ್ಟೇ. ನಿಮ್ಮನ್ನು ಕ್ರಿಸ್ತನ ಸನ್ಮಾರ್ಗದಿಂದ ಬಯಸುವವರ ವಿಷಯವಾಗಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ. 1 ಯೋಹಾನ 2ನೇ ಅಧ್ಯಾಯ 26ನೇ ವಚನ ಎಂಬ ಮಾತುಗಳನ್ನು ಸೇರಿಸುತ್ತಾನೆ. ನಂತರದಲ್ಲಿ ನಾವೀಗ ಚರ್ಚಿಸುತ್ತಿರುವ 22ನೇ ವಚನದ ವಿಚಿತ್ರವಾದ ಭಾಷೆಯು ಕಂಡು ಬರುತ್ತದೆ. ನಾವು ಈ ಮಾತುಗಳಿಗೆ ಈ ರೀತಿಯಾದ ವಿವರಣೆ ಕೊಡ ಬಯಸುತ್ತೇವೆ. ಆದರೆ ಅಚ್ಚುಮೆಚ್ಚಿನ ಪ್ರಿಯರೇ, ದೇವರ ಸತ್ಯಪರರಾದ ಮಕ್ಕಳನ್ನು ಅಂತಹ ಬೋಧನೆಗಳಿಂದ ದುರ್ಮಾರ್ಗಕ್ಕೆ ಎಳೆಯಲು ಸಾಧ್ಯವಿಲ್ಲ. ನಮ್ಮೊಂದಿಗೆ ಯಾವ ವೇದಾಂತವೂ ಕ್ರಿಸ್ತನ ಸ್ಥಾನವನ್ನು ನಮ್ಮ ಹೃದಯಗಳಲ್ಲಿ ತೆಗೆದುಕೊಳ್ಳಲಾಗದು. ಯಾವ ತತ್ವವು ದೇವರ ಪ್ರಿಯನಾಗಿರುವ ದೇವರಿಂದ ಅಭಿಷೇಕಿಸಲ್ಪಟ್ಟ ಕ್ರಿಸ್ತನ ಸುವಾರ್ತೆಯಾಗಿ ನಾವು ಹೊಂದಿರುವ ಮಹಾ ಸಂದೇಶವನ್ನು ಪ್ರಶ್ನಿಸುವಂತೆ ನಮಗೆ ಮಾಡಲಾರವು. ದೇವಜನರಿಗೆ ಶಾಶ್ವತವಾಗಿರುವುದಕ್ಕೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆ ನಿಮ್ಮ ಮೇಲೆ ಬೀರಿದ ಆ ಸಂದೇಶದ ಅಮೋಘವಾದ ಪರಿಣಾಮವನ್ನು ಗಣನೆಗೆ ತಂದುಕೊಳ್ಳಿರಿ. ಇದು ವಾಣಿಗಳನ್ನಾಡುವುದು, ಅದ್ಭುತ ಕಾರ್ಯಗಳನ್ನು ಮಾಡುವುದು, ಇವೇ ಮುಂತಾದ ಅದ್ಭುತವಾದ ವರಗಳನ್ನು ಹೊಂದಿದೆ. ಇದನ್ನು ಈ ವೇದಾಂತಗಳು ಮೂಡಣ ದೇಶಗಳ ಮಾಂತ್ರಿಕರಿಗೆ ಹೋಲಿಸುತ್ತಾರೆ. ಆದರೆ ಇವುಗಳಲ್ಲದೆ ನಿಮ್ಮ ಹೃದಯಗಳಲ್ಲಿ ಮತ್ತೊಂದು ಸಾಕ್ಷಿ ಇದೆ. ಅಭಿಷೇಕವು ನಿಮ್ಮ ಹೃದಯಗಳನ್ನು ಮಾರ್ಪಡಿಸಿದೆ ಮತ್ತು ನೂತನ ಹೃದಯವನ್ನು ನಿಮಗೆ ದಯಪಾಲಿಸಿದೆ ಮತ್ತು ನಿಮ್ಮ ದಿನನಿತ್ಯದ ಜೀವಿತದಲ್ಲಿ ಪವಿತ್ರಾತ್ಮನ ಫಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳನ್ನು ಯಾವ ಮಾಂತ್ರಿಕನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನು ದುರ್ಮಾರ್ಗಕ್ಕೆ ಎಳೆಯಲು ಪ್ರಯತ್ನಿಸುವವರು ಇದನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂಬುದೇ. ಥ್ಯಾಂಕ್ ಯು. ನೋಡಿ, ಇವಾಗ ವಾಕ್ಯ ಓದೋಣ ಅಂತೀನಿ, ತೆಗಿರಿ. 1ನೇ ಯೋಹಾನ 2ನೇ ಅಧ್ಯಾಯ ನೋಡಿ, ಎಷ್ಟು ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. 1ನೇ ಯೋಹಾನ 2ನೇ ಅಧ್ಯಾಯನ ನಮ್ಮ ಬ್ರದರು ಎಷ್ಟು ವಿವರಣೆ ಹೇಳ್ತಾಡ್ತೀನಿ. ಯಾರು ಟ್ರಿನಿಟಿ ಬಗ್ಗೆ ಕ್ಲಾಸ್ ತೊಗೊಂಡ್ಬೇಕಾರೆ ಇದೆಲ್ಲ ಓದ್ಬೇಕ್ರಿ. ವಾಲ್ಯೂಮ್ಸ್ ಎಲ್ಲ ಓದಿದ್ರೆ ಅವರು ಕೇಳೋಂಥ ಪ್ರಶ್ನೆಗಳಿಗೆ ನಾವು ಯಾವ ಥರ ಉತ್ತರ ಕೊಡಬೇಕು, ಏನು ನಿಜವಾದ ಸತ್ಯ ಅಂತಬಿಟ್ಟು ಫಸ್ಟ್ ನಾವು ತಿಳ್ಕೊಂಡಂಗೆ ಆಗ್ತದೆ. ಮತ್ತೊಬ್ರಿಗೆ ಹೇಳ್ಕೊಡಕ್ಕೆ ಏನಾಗ್ತದೆ, ತುಂಬ ಅನುಕೂಲ ಆಗ್ತದೆ. ನೋಡ್ರಿ ಅಂತೀನಿ. 20ನೇ ವಾಕ್ಯದಲ್ಲಿ ನೋಡಿದ್ರೆ, ಪವಿತ್ರಾತ್ಮ ನಿಮ್ಮಲ್ಲಿರೋದ್ರಿಂದ ನಿಮ್ಗೆಲ್ಲವೂ ಏನಾಗಿದೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಅಂತ ಹೇಳ್ತಾರೆ. ಅಲ್ಲ ಹೇಳ್ಬಿಟ್ಟು ಅದರಲ್ಲಿ ವರ್ಸ್ 26 ಓದ್ಕೊಂಬಂದ್ರೆ ಯಾರು ನಿಧಾನಗೆ 26ನೇ ವಾಕ್ಯ. ಓದಿ ಸಂತ. ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರ ವಿಷಯವಾಗಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ. ನೋಡ್ರ ಹಂಗಾರೆ ಏನರ್ಥ? ನೀವು ನಿಧಾನ ಬದರ್, ಓಕೆನಾ? ನಿಧಾನ ನೋಡ್ಕೊಳಕನ ಅಲ್ರ. ಅಲ್ಲಿ ನೋಡ್ಬೇಕ್ರೆ ನಿಮ್ಮನ್ನು ಏನ್ರಿ ಸತ್ಯದ ಮಾರ್ಗದಿಂದ ಏನು ತಪ್ಪಿಸಬೇಕೆಂದು ನಿಮ್ಮನ್ನು ಸನ್ಮಾರ್ಗದಿಂದ ಇನ್ನೊಂದ್ಸತಿ ತಪ್ಪಿಸಬೇಕೆಂದಿರುವ ಅವರು ವಿಷಯವಾಗಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ. ನೋಡ್ರ, ಈ ತಪ್ಪಿಸ್ಬೇಕಂತ ಇರೋರ ವಿಚಾರವಾಗಿ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಸಂಗತಿ ಈ ಸಂಗತಿ ಬರೆಯಂತ ಪರ್ಪಸ್ ಏನಪ್ಪಾ ಅಂದ್ರೆ, ಸಭೆಯ ಒಳಗೆ ಅನೇಕ ಜನಗಳ ಸತ್ಯದಿಂದ ದೂರ ತಳ್ಳಬೇಕು ಅಂತ ಅವರೇ ಅದರ ಯಾವ ಥರ ಉಪದೇಶಗಳು, ಈ ಒಂದು ತತ್ವಗಳ ಮುಖಾಂತರ ತತ್ವ ಉಪದೇಶಗಳು, ಈ ಸಿದ್ಧಾಂತಗಳನ್ನ ತಂದ್ಬಿಟ್ಟು ಏನ್ರಿ ಮಾಡ್ತದ. ಇದ್ರ ಬಗ್ಗೆ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ,
ನಿಮಗೆ ಅವೇರ್ನೆಸ್ ಏನು ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ನೋಡಿ ಇವಾಗ ಹೇಳ್ತಾರೆ ಏನಪ್ಪಾ, ಅದರಿಂದ ಪವಿತ್ರಾತ್ಮ ನಿಮ್ಮಲ್ಲಿ ಇರೋದ್ರಿಂದ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ದೇವ್ರು ನಿಮ್ಗೆ ಪವಿತ್ರಾತ್ಮ ಕೊಟ್ಟಿದ್ರೆ ನಿಮ್ಮ ಕಣ್ಗಳೇನಾಗಿದೆ, ತೆರೆಯಲ್ಪಟ್ಟಿದೆ. ಬೈಬಲ್ ಹೇಳ್ತಾರಲ್ಲ, ಪವಿತ್ರಾತ್ಮ ನಮ್ಗೆ ಏನಾಗ್ತಾರೆ, ಮನೆ ಕಣ್ಗಳೇನಾಗ್ತಾರೆ, ತೆರೆಯಲ್ಪಡ್ತದೆ. ಅವರ ದೇವರ ಒಂದು ವಾಕ್ಯದ ಒಂದು ಶ್ರೇಷ್ಠತೆ ಏನ್ ಮಾಡ್ತೀವಿ ನಾವು ಅನುಭವಿಸ್ತೀರಿ. ಬೈಬಲ್ ಇದಲ್ವ ಅದಲ್ಲ, ಇವೆಲ್ಲ ನಿಮ್ಗೆ ಏನಾಗಿದೆ, ಪವಿತ್ರಾತ್ಮನ ಮುಖಾಂತರ ದೇವ್ರು ನಿಮ್ಗೆ ಏನ್ ಮಾಡಿದ್ವಿ ಎಲ್ಲವನ್ನೂ ದಯಪಾಲಿಸಿರೋದ್ರಿಂದ ಏನ್ರಿ ಮತ್ತೆ ಮತ್ತೆ ನಿಮ್ಗೆ ಯಾರು ಹೇಳೋಂಥ ಅವಶ್ಯಕತೆ ಇಲ್ಲ. ಅದರ ಈ ಬೇಸಿಕ್ ಆಗಿರೋಂಥ ಡಾಕ್ಟ್ರಿನ್ಸ್ಗಳನ್ನ ಏನ್ರಿ, ಜೀಸಸ್ ಒಬ್ಬ ಫಿಲಾಸಫರು, ಜೀಸಸ್ ಏನೊಬ್ಬ ಮನುಷ್ಯನೇ, ಅಂತಾರೆ ಒಬ್ಬ ಮನುಷ್ಯನೇ ಅವರು ಏನ್ರ ಮನುಷ್ಯನಾಗೆ ತಿರೋಗ್ಬಿಟ್ರು. ಅವ್ರೇನು ದೊಡ್ಡ ಏನಲ್ಲ ಪರಲೋಕದಿಂದ ಬಂದಂತಾರೆ ಏನಲ್ಲ ಅಂತಂದ್ಬಿಟ್ಟು ಈ ಥರ ಎಲ್ಲ ರಾಂಗ್ ಕಾನ್ಸೆಪ್ಟ್ಸ್ ಎಲ್ಲ ತರ್ತಾ ಇದ್ರು ಗೊತ್ತಾ. ಇದನ್ನ ನಿಮ್ಗೆ ಮತ್ತೆ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿಬೋದಾರ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಸತ್ಯವಾಗಿದೆ, ಸುಳ್ಳಲ್ಲ. ಅದಕ್ಕೆ ಸುಳ್ಳಲ್ಲ. ಇದನ್ನ ಯಾವ ತರ ಸಭೆಯೊಳಗೆ ತಂದ್ರು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ, ಇದೇ ತರ ಏನ್ರಿ ಡೂಪ್ಲಿಕೇಟ್ ಏನ್ರಿ ವಿಚಾರಗಳನ್ನ ಹೇಳಿ, ಡೂಪ್ಲಿಕೇಟ್ ವಿಚಾರಗಳನ್ನ ಮಾಡ್ಬಿಟ್ಟು ಅನೇಕ ಜನಗಳನ್ನ ಸತ್ಯದಿಂದ ದೂರ ತಗೊಳಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾರೆ ವಾಲ್ಯೂಮ್ನ ಹೇಳ್ಬೇಕಾರೆ. ಅದರ ಯಾವ ತರ ಅಂತಂದ್ರೆ ಏನ್ರಿ ಡೂಪ್ಲಿಕೇಟು ಏನ್ರಿ ಒಂದು ಮಿರಾಕಲ್ಸು, ಅದರ ಕೌಂಟರ್ ಫೀಟ್ ಆಗಿರೋಂಥ ಮಿರಾಕಲ್ಸು ಇವೆಲ್ಲ ಏನು ಮಾಡ್ತಾನೆ ಸೈತಾನ್ ಮಾಡ್ತಾನೆ. ನಾವು 2 ಕೊರಿಂಥ 11ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ ನೋಡ್ತೀರಿ, ನಾವು ಉಪದೇಶ ಮಾಡಿದಿರಂಥ ಕ್ರಿಸ್ತನನ್ನು, ಅದರ ನಾವು ಹೊಂದದೇ ಇರೋಂಥ ಬೇರೆ ಪವಿತ್ರಾತ್ಮನನ್ನು, ನಾವು ಸಾರದಿರೋಂಥ ಇನ್ನೊಂದು ಸುವಾರ್ತೆಯನ್ನು ನಿಮ್ಮಲ್ಲಿ ಯಾರು ಬಂದು ಹೇಳಿದ್ರೆ ಅದನ್ನು ತುಂಬಾ ನೀವು ಚೆನ್ನಾಗಿ ಏನು ಮಾಡ್ತೀರಾ, ಸಹಿಸ್ಕೊಂತೀರಾ ಅಂತ ಹೇಳ್ತಾರೆ. ಅದರ ಹಂಗಾರೆ ಸಭೆಯೊಳಗೆ ಇದೇನಾಗಿತ್ತು, ಈ ಒಂದು ಫಾಲ್ಸ್ ಡಾಕ್ಟ್ರಿನ್ ಚೆನ್ನಾಗಿತ್ತು, ಆಲ್ರೆಡಿ ಬಂದಿತ್ತು. ಅದರ ಸೈತಾನ್ ವೆರಿ ಕ್ಲೆವರ್ ರೀ. ಯಾವಾಗ ಏನ್ರಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಂತ ಎಲ್ಲ ಆಳುಗಳು ಅಪೋಸ್ಟಲ್ಸ್ ಎಲ್ಲ ನಿದ್ದೆ ಮಾಡಿಬಿಟ್ರು, ಎಲ್ಲೆಲ್ಲಿ ಗೋಧಿ ಬಿತ್ತನೆ ಮಾಡಿದ್ರು ಅದೇ ಜಾಗದಲ್ಲಿ ಸೈತಾನ್ ಮಾಡ್ತಾನೆ ಆಣೆಜಿಗಳನ್ನ ಬ್ಯೂಟಿಫುಲ್ ಆಗಿ ಏನು ಮಾಡ್ತಾನೆ, ಬಿತ್ತನೆ ಮಾಡ್ಬಿಡ್ತಾನೆ. ಅದ್ರ ಮುಖಾಂತರ ಏನು ಮಾಡ್ತಾನೆ, ಎಲ್ಲ ಒಂದು ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಏನು ಮಾಡ್ತಾನೆ, ಅವ್ನು ಪ್ರಯತ್ನ ಮಾಡ್ತಾನೆ ಅಲ್ವರ. ಅದಕ್ಕೆ ನಾವು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಸೈತಾನು ಎಲ್ಲಪ್ಪ ಕೆಲಸ ಮಾಡ್ತಾನೆ ಅಂದರೆ ದೇವ್ರ ಮಕ್ಳ ನಡುವೆ ಏನ್ರಿ ಅವ್ನು ಕೆಲಸ ಮಾಡಿದ್ರಿ. ಅವ್ನ ಕೆಲಸ ಏನು ಅಂತಂದರೆ ದೇವ್ರ ಮಕ್ಳನ್ನ ಏನು ಮಾಡಬೇಕು, ಹೆಂಗಾರ ಮಾಡಿ ಕಾಲು ಕಚ್ಚಿ ಅವ್ನು ಏನು ಮಾಡಬೇಕು, ಆ ಸತ್ಯದಿಂದ ದೂರ ತಳ್ಳೋದೇ ಅವ್ನ ಕೆಲಸ ರೀ. ಅದಕ್ಕೆ ನಾವು ಈ ಪ್ರಕಟಣೆಯಲ್ಲಿ ನೋಡ್ಬೇಕಾದ್ರೆ ಈ ಯಾಕೋಬಿನ ಒಂದು 12 ಜನ ಮಕ್ಳುಗಳ ಲಿಸ್ಟ್ ನೋಡ್ತೀರಿ. ಅದರ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಬರ್ಬೇಕಾದ್ರೆ ಸಭೆಗಿರುವಂಥ ಒಂದು ಏನ್ರಿ ಅಲ್ಲಿ ಹೆಸರುಗಳನ್ನ ಓದ್ತೀರಿ. ಆತ್ಮಿಕ ಇಸ್ರೇಲ್ ಬಗ್ಗೆ ಏನು ಮಾಡ್ತೀರಿ, ಹೆಸರುಗಳನ್ನ ಓದ್ತೀರಿ. ಮೊದಲು ಬರೋದು ಯೂದಾ ಗೋತ್ರ, ಎಫ್ರೈಮು, ಅದೆಲ್ಲ ಏನಾಗ್ತದೆ ಬರ್ತಾರೆ. ಅದರ ಆ ಲಿಸ್ಟಲ್ಲಿ ನೋಡ್ದ ಅಂತಂದ್ರೆ ನಮಗೆ ದಾನ್ ಗೋತ್ರನೇ ಬರಲ್ಲ ರೀ. ಅದರ ಯಾಕೆ ದಾನ್ ಗೋತ್ರ ಬರಲ್ಲ ಅಂತ ನೋಡೋದಂದ್ರೆ, ದಾನ್ ಬಗ್ಗೆ ದೇವ್ರು ಏನು ಮಾಡ್ತಾರೆ ಅಂದರೆ ಒಂದು ಪ್ರವಾದನೆ ಹೇಳ್ತಾರೆ. ಎಲ್ಲಪ್ಪ ಹೇಳ್ತಾರೆ ಅಂದರೆ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಯಾಕೋಬ ಸಾಯಂತ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಒಬ್ಬೊಬ್ಬ ಮಕ್ಳುಗಳಿಗೆ ಆಶೀರ್ವಾದ ಕೊಡ್ತಾನೆ. ಅದು ಆಶೀರ್ವಾದ ಮಾತ್ರ ಅಲ್ಲ, ಇಟ್ ವಾಸ್ ಆಲ್ಸೋ ಎ ಪ್ರಾಫಸಿ. ಮುಂದಕ್ಕೆ ಇವ್ರು ಯಾವ ಥರ ಇರ್ತಾರೆ, ಈ ಒಂದು ಟ್ರೈಬ್ ಅವರು ಈ ಕ್ಯಾಟಗರಿಲಿ ಬರೋಂಥ ಜನಗಳು ಯಾವ ಥರ ಇರ್ತಾರೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ನೋಡ್ತೀರಿ, ಓದೋಣ ಅಂತೀನಿ. ಎಲ್ಲಿ ಆದಿಕಾಂಡ 49ನೇ ಅಧ್ಯಾಯ 16 ಮತ್ತು 17, 18. ಜೆನಿಸಿಸ್ 49, 16, 17, 18. ದಾನನು ಇಸ್ರಾಯೇಲರ ಕುಲಗಳಿಗೆ ಯೋಗ್ಯವಾಗುವ ರೀತಿಯಲ್ಲಿ ತನ್ನ ಜನರ ವ್ಯಾಜ್ಯವನ್ನು ಜಯಕ್ಕೆ ತರುವನು. ನೋಡ್ರ ಏನಂತ, ಜನರ ಒಂದು ವ್ಯಾಜ್ಯವನ್ನು ಜಯಕ್ಕೆ ತರುವನು ಅಂತ. ಅದರ ಇದು ಕನ್ನಡದಲ್ಲಿ ಏನ್ ಬರ್ತಾರೆ, ಒಳ್ಳೆ ರೀತಿಲಿ ಬರ್ತಾರೆ. ಅದರ ಏನ್ರಿ ಒಳ್ಳೆ ರೀತಿ ನ್ಯಾಯ ತೀರ್ಪು ಮಾಡಿ ಏನ್ ಮಾಡ್ತಾರೆ, ಅವನು ಜಯಕ್ಕೆ ತರ್ತಾನೆ ಅಂತ. ಇಂಗ್ಲೀಷಲ್ಲಿ ಹಂಗೆ ಬರೋದೇ ಇಲ್ಲ ರೀ. ಇಂಗ್ಲೀಷಲ್ಲಿ ಬರ್ತದೆ, ಅದ್ರ ಡಿಫ್ರೆಂಟ್ ಸೆನ್ಸ್. ಡ್ಯಾನ್ ಶಾಲ್ ಜಡ್ಜ್ ಹಿಸ್ ಪೀಪಲ್ ಆಸ್ ಒನ್ ಆಫ್ ದ ಟ್ರೈಬ್ಸ್ ಆಫ್ ಇಸ್ರಾಯಲ್. ಅವ್ನು ನ್ಯಾಯ ತೀರ್ಪು ಮಾಡ್ತಾನೆ ಅಂತ ಹೇಳ್ತಾರೆ. ಒಳ್ಳೇದಾಗಿ ಮಾಡ್ತಾರೆ, ಕೆಟ್ಟದಾಗ ಮಾಡ್ತಾರೆ ಅಂತ ಏನ್ ಮಾಡಕ್ ಹೋಗಿ ಇಲ್ಲಿ ಕೊಡಕ್ಕೋಲ್ಲ. ಕನ್ನಡದಲ್ಲಿ ಏನ್ ಮಾಡ್ಬಿಟ್ರು ಏನ್ರಿ, ಕನ್ನಡದಲ್ಲಿ ಒಳ್ಳೆ ರೀತಿಯಲ್ಲೇ ಕೊಟ್ಟಿದ್ದಾರೆ. ಅಲ್ವರ. ಸರಿ, ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ ಮಾಡಿ ಮಿಸ್ಟರ್, ಕಂಟಿನ್ಯೂ ಮಾಡಮ್ ಲಿಖಿತ. ದಾನನು ದಾರಿಯಲ್ಲಿರುವ ಹಾವಿನಂತೆಯೂ ಮಾರ್ಗದಲ್ಲಿ ಕುದುರೆಯ ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡಹುವ ವಿಷಸರ್ಪದಂತೆಯೂ ಆಗಿರುವನು. ನೋಡ್ರ, ದಾನು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಂಥ ಸರ್ಪ ಅಂದ್ರೆ ಒಂದು ವಿಷ ಸರ್ಪ ಅಂತಾರೆ. ಯೋಚನೆ ಮಾಡಿ, ಬರೀ ಸರ್ಪ ಗಿರ್ಪ ಅಂತಂದ್ರೆ ಅದಂತಾರವ್ರೆ. ಅದ್ರ ಯಾಕಂದ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ನೀವು ಸರ್ಪಗಳ ತರ ಜಾಣರಾಗಿರಿ ಅಂತ ಹೇಳ್ತಾರೆ. ಇಲ್ಲಿ ವಿಷ ಸರ್ಪ ಅಂತಾರೆ.
ವಿಷ ಸರ್ಪ ಅಂತಂದ್ರೆ ಇದು ಒಳ್ಳೇದಂತ ಕಕ್ಕದೇ ಅಲ್ಲ, ಬರೀ ಕೆಟ್ಟದ್ನ ಒಂದು ತಪ್ಪಾದ ಒಂದು ಇದರಲ್ಲಿ ಕಕ್ಕಂಥದ್ದು. ಅದರ ಮನುಷ್ಯನ ಬಾಯಿನಲ್ಲಿ ಏನ್ ಬರ್ತದೆ? ಮಾತು. ಈ ದಾನ್ ಗೊತ್ತಿರದವರು ಈ ಕ್ಯಾಟಗರಿಗೆ ಬರೋರು ಎಲ್ಲ ಹೆಂಗಂದ್ರೆ ಎಲ್ಲ ಬಂದ್ಬಿಟ್ಟು ಫಾಲ್ಸ್ ಡಾಕ್ಟ್ರಿನ್ಸ್ನ ಪ್ರೀಚ್ ಮಾಡೋರು, ಅಥವಾ ತನ್ನ ಮಾತುಗಳಿಂದ ಏನ್ರಿ ಒಂದು ತಪ್ಪಾದ ರೀತಿಯಲ್ಲಿ ಉಪದೇಶಗಳನ್ನ ಮಾಡಿ ತಪ್ಪಾದ ರೀತಿಯಲ್ಲಿ ಏನ್ರಿ ಡೈರೆಕ್ಟ್ ಮಾಡೋಂಥ ಒಂದು ಜನಗಳ್ರಿ. ಯಾವ ಥರ ಡೈರೆಕ್ಟ್ ಮಾಡ್ತಾರೆ ಅಂದ್ರೆ ನೋಡಿ, ಏನ್ ಹೇಳ್ತಾರೆ ಅಂದ್ರೆ, ದಾನು ದಾರಿಯಲ್ಲಿರುವಂಥ ಒಂದು ಸರ್ಪದ ಥರ ಇದ್ದಾನೆ, ವಿಷ ಸರ್ಪದ ಥರ ಇದ್ದಾನಂತೆ ಅವನು. ಅವನೇನಪ್ಪ ಮಾಡ್ತಾನೆ, ಕುದುರೆ ಮೇಲಿರುವಂಥ ಸವಾರರ ಹಿಂಬಡಿನ ಏನ್ ಮಾಡ್ತಾನೆ ಕಸ್ತಾನಂತೆ. ಅಲ್ಲರ ಕುದುರೆಯ ಹಿಂಬಡಿಯನ್ನು ಕಚ್ಚಿ ಸವಾರರು ಬೀಳುವಂತೆ ಮಾಡ್ತಾರಂತರಿ. ಅಲ್ಲರ ಸರಿ, ಕುದುರೆ ಅಂದ್ರೆ ಏನು ಬೈಬಲಲ್ಲಿ ಅಂದ್ರೆ, ಬೈಬಲಲ್ಲಿ ಕುದುರೆ, ಒಂಟೆ ಮತ್ತೆ ಕತ್ತೆ, ಅದರ ಈ 3 ಪ್ರಾಣಿಗಳನ್ನ ದೇವರ ವಾಕ್ಯಕ್ಕೆ ಏನ್ ಮಾಡ್ತೀರಿ ಹೇಳ್ತೀರಿ ಅಲ್ವರ. ರಬೇಕ 10 ಒಂಟೆಗಳ ಮೇಲೆ ಇಸಾಕ್ ನೋಡಕ್ ಬಂದ್ಲು. ಸಭೆ ಕ್ರಿಸ್ತನ್ನ ಭೇಟಿ ಆಗ್ಬೇಕು ಅಂದ್ರೆ, ಕ್ರಿಸ್ತನತೆಗೆ ಮೊದಲಿಗತಿ ಆಗ್ಬೇಕು ಅಂತಂದ್ರೆ 10 ಉಪದೇಶಗಳ ಮೇಲೆ ಇರಬೇಕು. 10 ಉಪದೇಶ ಬಿಟ್ಟು ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯಕ್ಕೆ ಹೋಗ್ಬಾರ್ದು. ಅದರ ಸೊ ಆ ವಿಶ್ವಾಸ, ನಂಬಿಕೆ, ಬೇಸಿಕ್ ಡಾಕ್ಟ್ರಿನ್ಸ್ ಮೇಲೆ ಏನಾಗಿರ್ಬೇಕು, ಇರಬೇಕು ಅಲ್ವರ. ಸರಿ, ಇಲ್ಲಿ ಈ ದಾನ್ ಗೋತ್ರದವ್ರು ಏನಂತಂದ್ರೆ, ಇವರು 12 ಗೋತ್ರದಲ್ಲೇ ಒಬ್ಬರಾಗಿರೋರು. ಯಾರು ಕ್ಯಾರೆಕ್ಟರ್ ಹೆಂಗಪ್ಪ ಅಂತಂದ್ರೆ, ಇವ್ರು ಬಂದ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಏನಂತಾರೆ ಸವಾರ ಇದ್ದಾರೆ ಗೊತ್ತಾ, ಸವಾರರಿಗೆ ಹಿಮ್ಮಡಿ ಕಚ್ಚಿಲ್ವಂತೆ. ಎಲ್ಲಿಗಪ್ಪ ಟ್ಯಾಂಪರ್ ಮಾಡ್ಬಿಟ್ರು, ಎಲ್ಲಿ ಕಚ್ಚಿಬಿಟ್ರು ಅಂತಂದ್ರೆ ಕುದುರೆಯ ಒಂದು ಕಾಲಿಗೆ ಕಚ್ಚಿಬಿಟ್ರಂತೆ ರೀ. ಕುದುರೆ ಅಂದ್ರೆ ಬೋಧನೆ, ದೇವರ ಒಂದು ವಾಕ್ಯನ ಟ್ಯಾಂಪರ್ ಮಾಡಿ, ದೇವರ ವಾಕ್ಯನ ಏನ್ ಮಾಡೋದು, ಟ್ವಿಸ್ಟ್ ಮಾಡಿ ಏನ್ ಮಾಡೋದಲ್ಲಿ ಅಲ್ಲಿ ಮಾತಾಡಿ ಏನ್ರಿ ಸಹೋದರಗಳ ನಡುವೆ ಕನ್ಫ್ಯೂಸ್ ಉಂಟು ಮಾಡೋಂಥ ಒಂದು ಕ್ಯಾರೆಕ್ಟರ್. ಇವ್ರ ದೆಸೆಯಿಂದ ಬೋಧನೆ ಏನಾಡ್ತಾರೆ, ಕೆಡ್ತಾರೆ. ಸಭೆಯೊಳಗೆ ಏನಾಗ್ತಾರೆ, ಗಲಿಬಿಲಿ ಅಂತ ಬರ್ತದೆ. ಅದರ ಇದು ಬರೋದು ಮಾತ್ರ ಅಲ್ಲ, ಅದರ ದೆಸೆ ಏನಾಗ್ತಾನೆ, ಅನೇಕ ಜನ ಸಹೋದರಗಳು ಏನ್ರಿ ವಿಶ್ವಾಸ ಬಿಟ್ಟು ಏನ್ ಮಾಡ್ತಾರೆ, ಹಿಂದಕ್ಕೆ ಹೋಗ್ತಾರೆ. ಅದರ ನಂಬಿಕೆನೇ ಬಿಟ್ಟು ಏನ್ ಮಾಡ್ತಾರೆ ಅಂತ ಹಿಂದಕ್ಕೆ ಹೋಗ್ಬಿಡ್ತಾರೆ ಅಂತೆ. ಅದರ ಅಯ್ಯೋ ನಮ್ಗೆ ಸವಾಸನೆ ಬೇಡ ಅಂತ ನೋಡಿ, ಇವ್ರ ಬಗ್ಗೆ ನೋಡಿ ಸಭೆಗಳಲ್ಲಿರೋಂಥ ವಿಚಾರಗಳು ನೋಡೋಣತ್ರಿ. ಎಲ್ಲಿ ಅಂತಂದ್ರೆ ಡಾಕ್ಟ್ರಿನ್ಸ್ ಅಲ್ವಾ, ಅಪೋಸ್ತಲ ಕೃತ್ಯಗಳು. ಇವಾಗ ನಾವೇ ನೋಡಿದ್ರೆ ಒಂದನೇ ನೋಡಲ್ಲ, ಇವ್ರು ನಮ್ಮವರಾಗಿ ನಮ್ಮ ಜೊತೆಗೆ ಇರ್ತಾರೆ, ಅದೇ ಬಿಟ್ಟೋದ್ರು ಅಂತಂದ್ಬಿಟ್ಟು ಅಲ್ವರ. ಆಮೇಲೆ ನೋಡಿ ಅಪೋಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 29 ಮತ್ತೆ 30. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ನೋಡ್ರ, ಯೇಸುವಿನ ಶಿಷ್ಯರನ್ನ ಯಾರಿಂದ ಎಳ್ಕಂತಾರೆ ಅಂತಂದ್ರೆ ಏನ್ರಿ, ತಮ್ಮ ಹಿಂದೆ ಎಳ್ಕಂತಾರಂತೆ. ಅಲ್ವರ ಅಪೊಸ್ತಲ ಪೌಲ್ ಏನ್ ಧೈರ್ಯ ಹೇಳಿದ್ರೆ, ನಾನ್ ಯಾವ ತರ ಕ್ರಿಸ್ತ ನಿಂಬಾಲ್ಸಿದ್ರೆ ನೀವು ನಮ್ಮ ನಿಂಬಾಲ್ಸಿ ಅಂತಂದ್ರಿ. ಅದರ ಆ ತರ ಒಂದು ಮಾದರಿಯಾಗಿರಂತ ಅಪೊಸ್ತಲ ಪೌಲ್ ಅವ್ರನ್ನ ಬಿಟ್ಟು ಏನ್ ಮಾಡ್ತಾರಂತೆ, ಉಪದೇಶಕರು ಬಂದ್ಬಿಟ್ಟು ಏನ್ರಿ ತಮ್ಮ ಹಿಂದೆ ಪ್ಲೀಸಸ್ ಆಫ್ ಮೆನ್, ಮನುಷ್ಯರನ್ನ ಮೆಚ್ಚಿಗೆ ಆಗೋ ಥರ ಏನ್ ಮಾಡ್ತಾರೆ ನಾವು ಬೋಧನೆಗಳನ್ನ ಮಾಡಕ್ಕೆ. ಅದಕ್ಕೆ ನಾವು ಕಳೆದ ವಾರ ನೋಡೋದಲ್ಲ, ತೀಟೆ ಕಿವಿ ಉಳ್ಳವರು. ಏನ್ ತೀಟೆ ಕಿವಿ ಉಳ್ಳವರು ಅಂತಂದ್ರೆ, ಅವರ ಪಾಪಕ್ಕೆ ಅನುಗುಣವಾಗಿರೋಂಥ ಉಪದೇಶಗಳನ್ನ ಮಾಡೋವಂಥವ್ರನ್ನ ಸಭೆಯೊಳಗೆ ಏನ್ ಮಾಡ್ತಾರಂತೆ, ಬೋಧಕರುಗಳನ್ನ ಹಿಡ್ಕೊಂತಾರಂತೆ. ಇದರಿಂದ ಏನಾಗ್ತದೆ ಅಂದ್ರೆ, ಸಭೆ ಸತ್ಯಲ್ಲಿ ದೃಢವಾಗಿ ಏನಾಗಿರಲ್ಲ, ಇರಲ್ಲ ರೀ. ಸಭೆ ಏನಾಗ್ತಾರೆ, ವಿಶ್ವಾಸಿ ಆ ಕುದುರೆಯಿಂದ ಬೀಳೋದಕ್ಕೆ ತುಂಬಾ ಪಾಸಿಬಿಲಿಟೀಸ್ ಅಲ್ವ. ಅದಕ್ಕೆ ಅಂತಾರೆ ಕುರುವಂತ ಒಂದು ತೋಳಗಳು ಬರ್ತವೆ, ವ್ಯತ್ಯಾಸ ಬೋಧನೆಗಳನ್ನ ಮಾಡ್ತಾರೆ, ಶಿಷ್ಯಗಳನ್ನ ಏನ್ ಮಾಡ್ತಾರೆ ತಮ್ಮ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಕಂಟಿನ್ಯೂ ಮಾಡಿ ಬಿಡ್ತಾರೆ, ಹಂಗೆ ಕಂಟಿನ್ಯೂ ಮಾಡಿ ಮುಂದಕ್ಕೆ ಏನ್ ಹೇಳ್ತಾರೆ ಅಂತಲೇ. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೇನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ನೋಡ್ರ, ಜ್ಞಾಪಕ ಮಾಡ್ಕೊಂಡು ಎಚ್ಚರಿಕೆ ಆಗಿರಿ. ಇನ್ನೊಂದು ವಾಕ್ಯ ಓದೋಣ, 2ನೇ ಪೇತ್ರ 3ನೇ ಅಧ್ಯಾಯ 2ನೇ ಪೇತ್ರ 3ನೇ ಅಧ್ಯಾಯ 16ನೇ ವಾಕ್ಯ ಓದಿಂತೀರಿ. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು, ಹೇಗೆ ನಮಗಿರುವ ಮಿಕ್ಕಾದ
ಗ್ರಂಥಗಳಿಗೆ ಹ್ಮ್ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹ್ಮ್ ಹಾಗೆಯೇ ಹ್ಮ್ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ಹ್ಮ್ ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ. ನೋಡ್ರ ಏನ್ ಮಾಡ್ತಾರಂತೆ? ನಾಶನವನ್ನು ಉಂಟು ಮಾಡ್ಕೊಂತಾರೆ. ಯಾವ ತರ ಬೇರೆ ಬೇರೆ ವಾಕ್ಯಗಳನ್ನ ತಪ್ಪಾರ್ತಿ ಅರ್ಥ ಮಾಡ್ಕೊಳೋರು, ಈ ಒಂದು ವಾಕ್ಯಗಳನ್ನ ಕೂಡ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಯಾರಂತೆ ಅವ್ರ ಚಪಲ ಚಿತ್ತರು, ಆಮೇಲೆ ಏನ್ರಿ ವಿದ್ಯಾಹೀನರು. ಏನ್ ವಿದ್ಯಾಹೀನರು ಅಂದ್ರೆ ಇವಾಗಂತೂ ಮೀಡಿಯಾ ಫುಲ್ ಫಾಸ್ಟ್ ಡೆವಲಪ್ ಆಗ್ಬಿಟ್ಟಿದ್ ಬಿಡ್ರಿ. ಅದರ ಏನಾರ ಬೇಕು ಅಂದ್ರೆ ಏನು ಓದೋದ್ ಬೇಕಲ್ಲ, ಸುಮ್ಮನೆ ಕಂಪ್ಯೂಟರ್ ಕ್ಲಿಕ್ ಮಾಡ್ಬಿಟ್ಟು ಅದೇ ಟಕ್ 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 ಅಂತ ಏನ್ ಮಾಡ್ತಾರೆ, ತೆಗ್ಬಿಟ್ಟು ಕೊಟ್ಬಿಡ್ತಾರೆ. ಅಂದ್ರ ಬಾಯಿಗೆ ಬಂದಿದ್ದು ಮನ್ಸಿಗೆ ಬಂದಂತ ರೀತಿಯಲ್ಲಿ ಮಾಡೋದಲ್ಲಿ ಅಲ್ಲಿ ಮಾತಾಡೋಂಥದ್ದು. ಅದರ ಒಂದು ಫೌಂಡೇಶನ್ ಅಂತೇನಿಲ್ಲ ಇಲ್ವಾ? ಅಲ್ಲರ ಏನು ಎಲ್ಲ ಬಂದ್ಬಿಟ್ಟು ಡಿವೈನ್ ಪ್ಲಾನಿಂಗ್ ಏನಾಗ್ಬೇಕ್ರಿ, ಹೊಂದಾಣಿಕೆಯಾಗಿ ಬರ್ಬೇಕ್ರಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಚಪಲ ಚಿತ್ತರು ಅಲ್ಲ. ಏನ್ ಚಪಲ ಚಿತ್ತರು ಅಂದ್ರೆ ಅರ್ಥ ಏನು? ಏನು ಚಪಲ ಚಿತ್ತರು ಅನ್ನೋ ಅರ್ಥ ಏನು? ಹ ಯಾರಿಗೂ ಗೊತ್ತಿಲ್ಲ. ತಮಗ್ ಬೇಕಾದ ತರ ತಿರುಗಿಸ್ಕೊಂಡು ಅಂದ್ರ ಚಪಲ ಚಿತ್ತರು ಅಂದ್ರೆ ಆಸೆ ಇರೋರ್ರಿ. ಅಲ್ರ ತಮಗೇನ್ ಬೇಕೋ ಅದೇ ತರ ಏನ್ರಿ ಒಂದು ಮಾತಾಡೋರು ಅಷ್ಟೇ. ಅಲ್ರ ಏನ್ರಿ ಸಭೆಗೆ ಹೆಲ್ತಿ ಆಗಿರೋಂಥದ್ದು ಬೇಡ ರೀ. ಅದರ ಸತಿ ನೋಡ್ಬೇಕಾದ್ರೆ ಇವರೆಲ್ಲ ಏನ್ ಮಾಡಿದ್ರೆ ವಾಕ್ಯನ ಇಟ್ಕೊಂಡೇ ಮಾತಾಡೋದ್ರಿ. ಬ್ಯಾಬದ ಏನ್ ಮಾತಾಡ್ತಾರೆ? ಅವ್ರೇನಪ್ಪ ಏನ ಬೇರೆ ದಿನ ಧರ್ಮದ್ದು ಪುಸ್ತಕ ಇಟ್ಕೊಂಡೆ ಮಾತಾಡ್ತಾರೆ, ಬೈಬಲ್ ಇಟ್ಕೊಂಡೇ ಮಾತಾಡ್ತಾನೆ. ಸೇತಾನ ಏನ್ ಮಾತಾಡ್ತಾರೆ ಕ್ರಿಸ್ತನ್ಗೆ? ಬೈಬಲ್ ಇಟ್ಕೊಂಡೇ ಮಾತಾಡ್ದ. ಅದರ ಆದ್ರೆ ಬೈಬಲ್ ಇರೋಂಥ ಒಂದು ಕಾನ್ಸೆಪ್ಟ್ ಬಿಟ್ಬಿಟ್ಟು ಸ್ಪಿರಿಟ್ ಅಲ್ರ ಏನ್ರಿ ಬೈಬಲ್ ವಾಕ್ಯ ತಿಳಿದ ತಕ್ಷಣ ದೇವ್ರ ಮಕ್ಳಾಗ್ಬಿಡ್ತಾರ ಅವರು. ಏನ್ರಿ ಏನಂತ ಹೇಳ್ತಾರಂತೆ? ಬೋಧನೆಗಳನ್ನ ಟ್ವಿಸ್ಟ್ ಮಾಡಿ ಮಾತಾಡಿ ಏನ್ ಮಾಡ್ತಾರಂತೆ ಅಲ್ಲಿ ಅಲ್ವರ ಏನ್ರಿ ತನ್ನ ಒಂದು ನಾಶನಕ್ಕೆ ಈ ತರ ಮಾಡ್ತಾರಂತೆ ನೋಡ್ರಿ. ಅದರಿಂದ ನೋಡ್ಬೇಕಾದ್ರೆ ಕರ್ತವ್ಯ ಇವೆಲ್ಲ ಏನಾಯ್ತು ಅಂದ್ರೆ ಆದಿ ಸಭೆಯಲ್ಲಿ ಏನಾಯ್ತು ಉಂಟಾಯ್ತು ನೋಡಿ. ಈ ತರ ಎಲ್ಲ ಒಂದೇ ಸತಿ ಬರ್ದಿಲ್ಲ ರೀ, ಸ್ಲೋ ಆಗಿ ಬರಕ್ ಶುರು ಆಯ್ತು ನೋಡ್ತೀರಿ. ಅದಕ್ಕೆ ಹೇಳ್ತಾರೆ ಇನ್ಸಫಿಷಿಯನ್ ಏನೋ ಇನ್ಸಫಿಂಟ್ ಸ್ಟೇಜ್ ಅಲ್ಲಿ ಇದನ್ನ ಕರೆಕ್ಷನ್ ಮಾಡಿದ್ರೆ ಇದು ಬಿಟ್ರೆ ಏನಂತಾರೆ ಅದನ್ನ ಮುಂದಕ್ಕೆ ಏನೇ ಕಾರಣಕ್ಕೂ ಕರೆಕ್ಟ್ ಮಾಡೋಕ್ಕಾಗಲ್ಲ. ಬೈಬಲ್ ಹೇಳ್ತಾರಲ್ಲ, ಮಕ್ಳನ್ನ ಏನ್ ಮಾಡೋ ಏನ್ರಿ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ಬೇಕು, ಅದನ್ನ ತಿದ್ದಬೇಕು. ಚಿಕ್ಕ ವಯಸ್ಸಲ್ಲಿ ತಿದ್ದರೆ ಇದ್ರೆ ದೊಡ್ಡದಮ್ಮಲ್ಲಿ ತಿದ್ದೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಅದನ್ನ ನೋಡ್ಬೇಕಾರೆ ಅಪೋಸ್ಟಲ್ಸ್ ಎಲ್ಲ ಇರ್ಬೇಕಾದ್ರೆ ಸಭೆ ದುಡುವಾಗಿತ್ತು. ಅಪೋಸ್ಟಲ್ ಹೋಗಿ ಮೇಲೆ ಆಯ್ತು ಇವೆಲ್ಲ ಫಾಲ್ಸ್ ಡಾಕ್ಟರ್ಸ್ ಬರಕ್ಕೆ ಶುರು ಆಯ್ತು. ಅಂದ್ರೆ ಅವಾಗ ಏನ್ ಮಾಡಿ ಸೈತಾನು ಕೌಂಟರ್ ಫಿಟ್ ಮಿರಾಕಲ್ಸ್ ಮಾಡಕ್ ಶುರು ಮಾಡ್ದ. ಏನ್ರಿ ಕೌಂಟರ್ ಫಿಟ್ ಜೀಸಸ್ ಆಯ್ತು, ಕೌಂಟರ್ ಫಿಟ್ ಡಾಕ್ಟ್ರನ್ ಆಯ್ತು, ಕೌಂಟರ್ ಫಿಟ್ ಪವಿತ್ರಾತ್ಮ ಆಯ್ತು, ಕೌಂಟರ್ ಫಿಟ್ ಡಾಕ್ಟ್ರಿನ್ಸ್ ಆಯ್ತು. ಅದರ ಆ ಕಾಲ ಸಭೆ ಹೆಂಗಪ್ಪ ಸ್ಥಾಪನೆ ಬೈಬಲ್ನೇ ಇರಲಿಲ್ಲ. ಅದರ ಹೆಂಗಂದ್ರೆ ಎಲ್ಲ ಅದ್ಭುತಗಳ ಮಾಡೋದು, ಅದರ ಕೆಲವೊಂದು ಕಾಯಿಲೆಗಳನ್ನ ವಾಸಿ ಮಾಡೋಂಥದ್ದು. ಇದರಿಂದ ಏನೋ ಜನಗಳು ಅಟ್ರಾಕ್ಟ್ ಆಗಿ ಬರೋದು ಕ್ರಿಸ್ತನ ಏನೋ ಕ್ರಿಶ್ಚಿಯಾನಿಟಿಗೆ. ಸೇತಾನ್ ಏನ್ ಮಾಡ್ದ, ಇದನ್ನು ಡೂಪ್ಲಿಕೇಟ್ ಮಾಡಕ್ ಶುರು ಮಾಡದಂತಾರೆ. ಇದನ್ನ ಸೇತಾನ್ ಡೂಪ್ಲಿಕೇಟ್ ಮಾಡ್ಬೋದಾ ಅಂತಾರೆ? ಅಫ್ಕೋರ್ಸ್ ಸೇತಾನ್ ಡೂಪ್ಲಿಕೇಟ್ ಮಾಡ್ಬೋದ್ರಿ. ನೋಡಿ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಮೋಸೆ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ಟು ಫಾರೋನ್ ಹತ್ರ ಹೋಗ್ಬಿಟ್ಟು ಇಡೀ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡ್ಕೊಳಕ್ ಹೋಗ್ತಾನೆ. ಅವಾಗ ಫಾರೋ ಹತ್ರ ಜನಗಳನ್ನ ಬಿಡು ಅಂತಂದವಾಗ ಅವ್ನು ಬಿಡೋದಿಲ್ಲ. ಯಾರಪ್ಪ ನಿನ್ ದೇವರು, ನಾಲ್ಕು ನಿಂಗೆ ನಂಬಬೇಕು, ನಾನು ನಂಬಕ್ಕಾಗಲ್ಲ, ಹೋಗು, ನಿನ್ನ ದೇವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ. ಅವಾಗ ಮೋಸ ಏನು ಮಾಡ್ತಾನೆ, ನಾನು ನಿಜವಲ್ಲೂ ದೇವರು, ನಾನು ಕಳಿಸಿರೋ ನಿಜವಲ್ಲ ಅವರೇ ದೇವರು, ಅವರೇ ಜೀವ ಸ್ವರೂಪನಾಗಿರೋ ದೇವರು, ಅವ್ರು ಬಿಟ್ಟೆ ಬೇರೆ ಯಾರು ದೇವ್ರಿಲ್ಲ ಅಂತಬಿಟ್ಟು ನಾನು ಪ್ರೂವ್ ಮಾಡ್ತಿದ್ದೆ. ಸರಿ ಪ್ರೂವ್ ಮಾಡಪ್ಪ, ಏನು ಮಾಡ್ತೀನಿ ಪ್ರೂವ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ನೋಡು ಈ ಕೋಲ್ನ ನಾನು ಏನು ಮಾಡ್ತೀನಿ ಸರ್ಪದಾಗ ಮಾಡ್ತೀನಿ ಅಂತಾರೆ. ಹಾಕು ಅಂತ ಹೇಳ್ತಾರೆ. ನಲ್ಲಿಗೆ ಹಾಕ್ತಾರೆ, ಟಕ್ ಅಂತ ಏನಾಗ್ಬಿಡ್ತಾರೆ, ಕೋಲು ಸರ್ಪ ಆಗ್ಬಿಡ್ತಾರೆ. ಅದರ ಆಮೇಲೆ ಆ ಒಂದು ಸರ್ಪನ ಬಾಲೆನ ಎತ್ಕೊಂತಾರೆ, ಟಕ್ ಅಂತ ಏನಾಗ್ಬಿಡ್ತಾರೆ, ಕೋಲ್ ಆಗ್ಬಿಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ ಇವರು, ಇದೇನಪ್ಪ ದೊಡ್ಡ ವಿಚಾರ, ನನ್ನ ಮೆಜಿಷಿಯನ್ಸ್ ಕೂಡ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ ಮೆಜಿಷಿಯನ್ಸ್ ಕೂಡ ಪಕ್ಕಾ ಸೇಮ್ ರೀ. ಮೋಸ ಹೆಂಗ್ ಮಾಡ್ತಾರೋ ಅದೇ ಥರ ಡೂಪ್ಲಿಕೇಟ್ ಮಾಡ್ತಾರಂತೆ. ಅದರ ಎಲ್ಲಿದೆ ವಾಕ್ಯ? ತಿಮೋತಿ, ಅದರ 2 ತಿಮೋತಿ, ಅದರ 3rd ಚಾಪ್ಟರ್. 2 ತಿಮೋತಿ 3rd ಚಾಪ್ಟರ್ ನೋಡ್ರಿ. ನಿಮಿಷ ಯಾರು ಹೋದ್ರಿ? 2 ತಿಮೋತಿ, ಒಂದು ನಿಮಿಷ ರೀ. 2 ತಿಮೋತಿಯಲ್ಲಿ 3rd ಚಾಪ್ಟರ್ಲಿ 7-8 ಹೋದ್ರಿ ಅಂತೀನಿ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರು, ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ಒಂದ್ ನಿಮಿಷ ರಮ್ಮ, ಆ ಸ್ತ್ರೀ ಅಂತ ಬಿಟ್ಬಿಟ್ಟು ಹಂಗೆ ಓದಮ್ಮ. ಈಗ ಏನಾಗಿದೆ ಗೊತ್ತಾ, ನಮ್ಮ ಚಾಪ್ಟರ್ ಡಿವಿಷನ್ ವರ್ಷ ಡಿವಿಷನ್ಸ್ ಅಲ್ಲಿ ಏನ್ ಮಾಡ್ರೆ ಈ ಸ್ತ್ರೀನ ತೆಗೆದು ನೆಕ್ಸ್ಟ್ ಲೈನ್ಗೆ ಹಾಕ್ಬಿಟ್ಟು ಆಕ್ಚುಲಿ ಅದು ಮೇಲಕ್ಕೆ ಇರ್ಬೇಕು. ಬೇಕಾದ್ರೆ ಓದಿಂತೀನಿ ಹೆಂಗೆ ಅಂತಂದ್ರೆ ಏನ್ರಿ 5ನೇ ವಾಕ್ಯನ ಓದಿಸ್ತಾರ.
ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ನೋಡ್ರ ಇಂಥವರ ಏನ್ರಿ ಒಂದ್ ನಿಮಿಷ ಏನ್ ಹೇಳ್ತಾರೆ, ಏನ ಪ್ರೀತಿಸೋ ಸುಖ ಭೋಗಗಳನ್ನ ಪ್ರೀತಿಸೋರು ದೇವ್ರ ಒಂದೇನ್ರಿ ಆ ಭಕ್ತಿಯ ವೇಷವನ್ನು ಧರಿಸ್ಕೊಂಡು ಅದ್ರೇನ್ರಿ ಅದರ ಅದರ ಒಂದು ಶಕ್ತಿಯನ್ನು ಬೇಡ ಅಂತ ಹೇಳೋರು. ಅದೇನಂದ್ರೆ ಸುಮ್ಮನೆ ತೋರಿಕೆಗಾಗಿ ಒಳ್ಳೆ ಅವ್ರ ತರ ಕಾಣಿಸ್ಕೊಳೋ ತರ ಅದರ ನೀವು ರಿಯಲಿ ಒಂದು ಏನು ದೇವ್ರ ಮಕ್ಳ ತರ ಕಾಣಿಸ್ಕೊಳೋ ತರ ಎಂತಾರೆ ಇರೋಂಥವ್ರು ಅದರ. ನೆಕ್ಸ್ಟ್ ಆಮೇಲೆ ಇವ್ರು ಹೆಂಗಂತೆ ಮುಂದಕ್ಕೋದಿ ಇಂಥವರ ಸಹವಾಸವನ್ನು ಮಾಡದಿರು. ನೋಡ್ರ ಇಂಥವ್ರ ಸವಾಸವನ್ನು ಮಾಡದಿರೋ. ಯಾಕಪ್ಪ ಅಂದ್ರೆ ಇವರು ನಿಜವಾದ ಗೋಧಿಗಳಲ್ಲಪ್ಪ, ಇವೆಲ್ಲ ಹಣಜಿ, ನೋಡಕ್ಕೆ ಮಾತ್ರ ಗೋಧಿ ತರ ಇದೆ, ಹುಷಾರಾಗಿರೋ ಅಂತ ಹೇಳ್ತಾರೆ. ಆದ್ರೆ ಮನುಷ್ಯ ಮೋಸ ಹೋಗೋದು ಇದ್ರಲ್ಲೇ ರೀ. ದಾವೀದನ್ನ ನೋಡ್ಬಿಟ್ಟು ಏನ್ ಹೇಳ್ತಾರೆ ದೇವರು, ಸ್ಯಾಮ್ಯಲಿ ಆಶ್ಚರ್ಯ ಪಡ್ಬಿಡ್ತಾರೆ, ಏನ್ ದೇವ್ರು ಇವನ್ನ ಅಭಿಷೇಕ ಮಾಡ್ಬೇಕಾ, ಇವನ ದೇವ್ರೇ ಅಂತ ಹೇಳ್ತಾರೆ. ಹೌದಪ್ಪ, ಮನುಷ್ಯ ಏನ್ ಮಾಡ್ತಾರೆ ಹೊರಗಡೆನೆ ನೋಡೋದು, ಅದೇ ದೇವ್ರು ನೋಡೋದೇನಂತಾರೆ ಹೃದಯ, ಅವನ ಅಭಿಷೇಕ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಗಾಡ್ ಸೆಲೆಕ್ಷನ್ನೇ ಬೇರೆ, ಮನುಷ್ಯನ ಸೆಲೆಕ್ಷನ್ನೇ ಬೇರೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಆಮೇಲೆ ಮನೆಗಳಲ್ಲಿ ನುಸುಳಿ ಹ್ಮ್ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರು ಹ್ಮ್ ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ಹ್ಮ್ ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ನೋಡ್ರ ಏನ್ರಿ ಬ್ಯಾಡದಂತೆಲ್ಲ ಮಾಡಿ ಅನೇಕ ಒಂದು ಸ್ತ್ರೀಗಳನ್ನ ವಶ ಮಾಡ್ಕೊಡೋಂಥವ್ರು ಇವರೇ. ಅದರ ಏನ್ರೆ ಬರೋಂಥ ವಿಚಾರ ಏನಕ್ಕೆ, ನಾಟ್ ಡಾಕ್ಟ್ರಿಂಗ್ ಇಂಪಾರ್ಟೆಂಟ್ ಇಲ್ಲ ರೀ, ಉಪದೇಶಗಳಿಗೇನ್ರಿ ದೇವರ ವಾಕ್ಯಕ್ಕೆ ಇಂಪಾರ್ಟೆಂಟ್ ಇಲ್ಲ ರೀ. ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಿಸ್ತಾರೆ ಆಮೇಲೆ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ನೋಡ್ರ ಯಾವಾಗೂ ಸತ್ಯ ಕೇಳ್ತಾ ಇರದ್ರಿ, ಆದ್ರೆ ಸತ್ಯದ ಪರಿಜ್ಞಾನ ಹೊಂದದಿರೋರು. ಏನಿದು ಸತ್ಯನ ಕೇಳ್ತಾ ಸತ್ಯದ ಪರಿಜ್ಞಾನ ಹೊಂದಿರೋದು, ಕೇಳ್ತಾನೆ ಇರೋದು ಕ್ಲಾಸ್ನ ಕೇಳೋದು. ಆ ಕ್ಲಾಸ್ ಬಗ್ಗೆ ಒಂದು ಪ್ರಶ್ನೆ ಕೇಳಿ ತಲೆಗೆ ನೆತ್ತಿಗೆ ಏನು ಓದ್ತಿರಲ್ಲ ರೀ ಅಂತೀರಿ. ಏನೋ ಒಂದು ಬೇಸಿಕ್ ಆಗಿರೋಂಥ ಒಂದು ಕ್ವಶನ್ಗೆ ಕೂಡ ಆನ್ಸರ್ ಮಾಡೋಕ್ಕಾಗದೇ ಇರೋಂತಾರೆ. ಅದರ ರ್ಯಾನ್ಸಮ್ ಅಂದ್ರೆ ಏನಪ್ಪ, ಏಸು ಕ್ರಿಸ್ತ ಯಾರು ರ್ಯಾನ್ಸಮ್ ಕೊಟ್ಟರು, ಆತ್ಮ ಅಂದ್ರೆ ಏನೋ, ನರಕ ಅಂದ್ರೆ ಏನ್ಬಿಟ್ಟು ಇದಕ್ಕೇನಾಗಲಂತೆ ಯಾವಾಗೂ ಕೇಳ್ತಾನೆ ಇರೋದು, ಎಲ್ಲ ದಿನ ಮೀಟಿಂಗ್ ಅಟೆಂಡ್ ಮಾಡೋದು. ಅದೇನಂತೆ ಸತ್ಯದ ಪರಿಜ್ಞಾನ ಇಲ್ದಿರೋರು. ಅದರ ವಾಕ್ಯನ ಈ ಕಿವಿನ ಕೇಳಿ ಈ ಕಿವಿನ ಬಿಡೋದಿಲ್ಲ ರೀ. ಅದ್ರಲ್ಲಿ ಮುಖ್ಯವಾಗಿರೋ ಕಾನ್ಸೆಪ್ಟ್ ನಮ್ಮ ಮನಸ್ಸಲ್ಲಿ ಏನಬೇಕು, ಉಳ್ಕೊಬೇಕು. ಆಮೇಲೆ ಯನ್ನ ಎಂಬವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ನೋಡ್ರ ಬುದ್ಧಿಗಿಟ್ಟ ಹೆಂಗ್ ಹೇಳ್ತಾರೆ ನೋಡ್ರಿ ಕ್ಲೀನಾಗೆ, ಯಾವ ತರ ಏನ್ರಿ ಏನು ಯಾರಂತ ಅವ್ರಿಬ್ರು, ಎನ್ನ ಮತ್ತೆ ಎಂಬ್ರ. ಎಂಬ್ರ. ಅದರ ಇವರಿಬ್ರು ಮೋಸಗೆ ಏನ್ ಮಾಡಂತೆ ವಿರೋಧಿಸಿ ನಿಂತ್ಕೊಂಡ್ರು. ಹೆಂಗೆ ಕೌಂಟರ್ ಫಿಟ್ ಮಿರಾಕಲ್ಸ್. ಇವ್ರು ಹಂಗೆ ಡೂಪ್ಲಿಕೇಟ್ ಮಾಡ್ತಾರೆ ನೋಡಿರ್ತೀನಿ, ಆಶ್ಚರ್ಯ ಆಗ್ಬಿಡ್ತಾರೆ. ಅಲ್ಲಪ್ಪ ಈ ಥರ ಮಾಡ್ತಾನೆ ಚೇತನ ಮಾಡ್ತಾನ್ರಿ, ಇದೇನು ದೊಡ್ಡ ವಿಚಾರನಾ? ಚೇತನ್ ತಾನೇನ್ರಿ ದೇವದೂತನ ವೇಷ ಹಾಕೊಂಬೇಕಾರೆ ಅವ್ರ ಸೇವಕರಿಗೆಲ್ಲ ಬಿಟ್ಟು ದೇವದೂತರ ವೇಷಗಳು ಹಾಕಕ್ಕಲ್ವಾನು? ಖಂಡಿತವಾಗಿ ಹಾಕ್ಸ್ತಾನ್ರಿ. ಎಂಥ ವೇಷ ಅಂದರೆ ದೇವದೂತರ ವೇಷ ಏನ್ರಿ, ಸೂಪರ್ ಕ್ಯಾರೆಕ್ಟರ್, ಸೂಪರ್ ಬಿಹೇವಿಯರ್, ಏನು ನಂಬತ್ತೇನು ಇರಬೇಕು, ಏನು ತಾಳ್ಮೆ, ಏನು ದಿನಭಾವ ಇರಬೇಕು. ಆದರೆ ದೇವ್ರ ಎಣಿಕೆಯಲ್ಲೇ ಇಲ್ದಿರಂಥವ್ರು ಅಲ್ಲ. ರಾಮ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇಷ್ಟ. ಬುದ್ಧಿಗೆಟ್ಟವರು ಕ್ರಿಸ್ತನಂಬಿಕೆಯಿಂದ ಭ್ರಷ್ಟರು ಆಗಿದ್ದಾರೆ. ನೋಡ್ರ ಬುದ್ಧಿಗೆಟ್ಟವರು ಏನ್ರಿ ಕ್ರಿಸ್ತ ನಂಬಿಕೆನೇನ್ರಿ ಅಲ್ವರ ಏನ್ರಿ ಭ್ರಷ್ಟರಾದವರು. ಆಮೇಲೆ ನೆಕ್ಸ್ಟ್ ಆದರೆ ಅವರ ಪ್ರಯತ್ನವು ಇನ್ನೂ ಸಾಗುವುದಿಲ್ಲ. ಆ ಎನ್ನ ಎಂಬ್ರರ ಮೂರ್ಖತನವು ಎಲ್ಲರಿಗೂ ಪರಿಷ್ಕಾರವಾಗಿ ತಿಳಿದು ಬಂದ ಪ್ರಕಾರ ಇವರದು ತಿಳಿದು ಬರುವುದು. ನೋಡ್ರ ಇವ್ರದ್ದೇನಾಗ್ತಾರೆ ತಿಳಿದು ಬರ್ತಾರೆ. ಈ ರೀತಿ ಏನ್ ಮಾಡೋದಂದ್ರೆ ಸೇತನು ಏನ್ರಿ ಆ ಒಂದು ಡಾರ್ಕ್ ಏಜಸ್ ಅಲ್ಲಿ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಏನ್ ಮಾಡ್ದ, ಅಲ್ಲಿ ತಪ್ಪಾದ ಒಂದು ಉಪದೇಶಗಳನ್ನ ಮಾಡಿ ಏನು ಬ್ಯಾಡದ್ರಂತ ಒಂದು ಕಾನ್ಸೆಪ್ಟ್ಗಳನ್ನ ತಂದು ಸಭೆನ ಡೈವರ್ಟ್ ಏನ್ ಮಾಡ್ದ. ಅದರ ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸೋದರ ಸೋದರಿಗಳು ಇದುವರೆಗೂ ಓದಿರೋರು ಯಾರಿದ್ದಾರೆ? ಓಕೆ ಸರಿ, ಅನಿತಾ ಸಿಸ್ಟರ್ ಅಥವಾ ಅನು ಸಿಸ್ಟರ್ ಯಾರು ಓದ್ಬೋದಾ? ಓದ್ಲಿಲ್ಲ. ಎಲ್ಲಿಂದ ಬದ ಪೇಜ್ ನಂಬರ್ 179. ನಮ್ಮ ಅಂತಿದೆ ನೋಡಿ. ನಮ್ಮ ಪವಿತ್ರವಾದ ಕರೆಕ್ಟ್. ನಮ್ಮ ಪವಿತ್ರವಾದ ಧರ್ಮದ ಈ ಮೂಲಭೂತವಾದವುಗಳ
ಮೇಲೆ, ಅಂದರೆ ಯೇಸು ಕ್ರಿಸ್ತನು ಒಬ್ಬ ಮೋಸಗಾರನಲ್ಲ, ಆತನು ಅಪ್ಪಟವಾಗಿ ದೇವರ ಮಗನೇ ಹೌದು, ಮತ್ತು ಆತನು ನಮ್ಮ ವಿಮೋಚಕನು ಅಂದ ಮೇಲೆ ನಿತ್ಯ ಜೀವವೆಂಬುದು ನಾವು ಸಹ ಆತನೊಂದಿಗೆ ಹೊಂದಿಕೊಳ್ಳುವ ಮಹತ್ವದ ಅನ್ಯೋನ್ಯತೆಯಲ್ಲಿ ನಮಗೆ ದೊರೆಯುತ್ತದೆ ಎಂಬುದರ ಮೇಲೆ ಈ ಸುಳ್ಳು ಬೋಧಕರಿಂದಾಗಲಿ ಮಾನವರಿಂದಾಗಲಿ ಅಥವಾ ನನ್ನಿಂದಾಗಲಿ ನಮಗೆ ಯಾವ ಬೋಧನೆಯ ಅಗತ್ಯವೂ ಇಲ್ಲ. ಈ ಪ್ರೀತಿಯ ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಯಾಗಿರುವವರೆಗೆ ಅದು ನಿಮ್ಮನ್ನು ಎಲ್ಲಾ ದೇವ ದೂಷಣೆಗಳಿಂದ, ಕ್ರಿಸ್ತ ವಿರೋಧಿ ತತ್ವಗಳಿಂದ ನಿಮ್ಮನ್ನು ರಕ್ಷಕನಂತೆ ಕಾಪಾಡುವುದು. ನೀವು ಯೇಸು ಕ್ರಿಸ್ತನನ್ನು ದೇವರ ಮಗನೆಂದು, ರಕ್ಷಣೆಯ ಏಕೈಕ ಶಕ್ತಿಯೆಂದು ಒಪ್ಪಿಕೊಳ್ಳುವಾಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳಲ್ಲಿ ಪ್ರವೇಶಿಸುವುದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಂಡಿರುವ ತನಕ ಈ ಆತ್ಮವು ನಿಮ್ಮನ್ನು ಭದ್ರವಾಗಿ ಹಿಡಿಕೊಂಡಿರುವುದು. ನೀವು ಈ ಅಂಶದಲ್ಲಿ ಭದ್ರವಾಗಿರುವಿರಿ. ಈ ಪರೀಕ್ಷೆಯು ತಂದೆ ಮತ್ತು ಮಗನ ಮೂಲಕ ನೀಡಲ್ಪಟ್ಟ ಪ್ರೀತಿಯ ಪವಿತ್ರಾತ್ಮನಿಗೆ ನಿಷ್ಠೆಯಿಂದಿರುವುದು ಸಂಗತಿಗಳನ್ನು ಸಾಬೀತುಪಡಿಸಲು ನಿಮಗೆ ಸಹಕಾರಿಯಾಗಿದೆ. ಈ ಆತ್ಮಕ್ಕೆ ವಿರೋಧವಾದುದು ಈ ಪ್ರೀತಿಯ ಆತ್ಮನನ್ನು ನಿರ್ಲಕ್ಷ್ಯ ಮಾಡುವುದು ಅಶುದ್ಧವಾದ ಆತ್ಮವಾಗಿದೆ. ಇದು ಸುಳ್ಳು ಬೋಧನೆಯಾಗಿದೆ. ಇದರ ಬೋಧನೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ನಾವು ಯಾವುದೇ ವರವನ್ನು ಹೊಂದಿದರೆ ನಾವು ಆತನಲ್ಲಿ ನೆಲೆಗೊಂಡಿರತಕ್ಕದ್ದು, ಕ್ರಿಸ್ತನನ್ನು ತೊರೆದರೆ ಎಲ್ಲವನ್ನು ತೊರೆದಂತಾಗುವುದು ಎಂಬ ಇದರ ಬೋಧನೆಯನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ಕರ್ತನಲ್ಲಿ ಪ್ರೀತಿ ಅನ್ಸೋದು ನೋಡ್ಬೇಕಾದ್ರೆ ಕನ್ಕ್ಲೂಷನ್ ಏನಪ್ಪ ಹೇಳ್ತಾರಂದ್ರೆ, ಏನ್ರಿ ಅಪೊಸ್ಟ್ಲ್ ಯೋಹಾನ ಹೇಳಿದಂಥ ರೀತಿಲಿ ಏನ್ರಿ ನಿಮಗೆ ಯಾರೋ ಇದನ್ನ ಹೇಳ್ಕೊಡಂತ ಅವಶ್ಯಕತೆ ಇಲ್ಲ. ಸೊ ದೇವರ ಒಂದು ಪವಿತ್ರಾತ್ಮ ನಮ್ಮ ಇದ್ದಂದ್ರೆ ಏನೋ ನಾವು ಡೆಡಿಕೇಟ್ ಆಗಿ ಸಿನ್ಸಿಯರ್ ಆಗಿ ದೇವರಲ್ಲಿ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ರೆ ದೇವ್ರು ನಮಗೆ ಲಿಟಲ್ ಬಿಟ್ ಆಫ್ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಅಲ್ವರ. ಏನ್ರಿ ಸ್ಪಿರಿಚುವಲ್ ಸೆನ್ಸಸ್ ಅಲ್ಲಿ ಹೆಂಗಿದೆ? 5 ತನ ಇದೆ ಸೆನ್ಸ್ಗೆ ಹೇಳ್ತಾರೆ ಇಂಗ್ಲಿಷ್ ಕನ್ನಡದಲ್ಲಿ ಅದರ 5 ಸೆನ್ಸಸ್: ಟೇಸ್ಟ್, ಸ್ಮೆಲ್, ಜ್ಞಾನೇಂದ್ರಿಯಗಳು. ಅದೇ ತರ ನಮಗೆ ಒಂದು ಎಕ್ಸ್ಟ್ರಾ ಕೊಟ್ಟಾರೆ ಅಂತ ಹೇಳ್ತಾರೆ. ಏನಪ್ಪ? ಸ್ಪಿರಿಚುವಲ್ ಸೆನ್ಸ್ ಅಂತ ಹೇಳ್ತಾರೆ. ಏನು ಸ್ಪಿರಿಚುವಲ್ ಸೆನ್ಸ್ ಅಲ್ಲಿ ವಿ ಶುಡ್ ಏಬಲ್ ಟು ಬಿ ಡಿಫ್ರೆನ್ಶಿಯೇಟ್ ಮಾಡಕ್ ನಮ್ಗೆ ಗೊತ್ತಿರೋದ್ರಿಂದ ಈ ವಿಚಾರ ನಮ್ಗೆ ಯಾರು ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅಲ್ಲರ. ಅದನ್ನ ನೋಡ್ಬೇಕಾದ್ರೆ ಪವಿತ್ರಾತ್ಮ ಒಂದು ವ್ಯಕ್ತಿ ಅಲ್ಲ, ಅದರ ಏನೋ ಒಂದು ದೇವರಿಂದ ಬರುವಂಥ ಒಂದು ಅದ್ಭುತವಂತ ಶಕ್ತಿ. ಅದ್ರ ಮುಖಾಂತರ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಎಷ್ಟೋ ಸತ್ಯಾರ್ಥಗಳನ್ನ ಹೇಳ್ಕೊಟ್ಟಿರೋಂಥ ವಿಚಾರದಲ್ಲಿ ದೃಢವಾಗಿ ನಿಲ್ಲೋದಿಕ್ಕೆ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಒಂದು ಸಹಾಯ ಮಾಡ್ತಾರೆ, ಕೃಪೆ ದಯೆ ಏನ್ ಮಾಡ್ತಾರೆ, ಕೊಡ್ತಾರೆ. ಓಕೆನಾ? ಸರಿ, ಇವತ್ತು ನಾವೆಲ್ಲಿ ಮಾಡೋಣ, ನಿಲ್ಸೋಣ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಸೊ ಯಾರಿಗಾರ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಯಾರಿಗೇನೋ ಪ್ರಶ್ನೆಗಳಿದೆಯಾ? ಸರಿ, ಯಾರಿಗೇನೋ ಪ್ರಶ್ನೆಗಳಿಲ್ವಾ? ಓಕೆ, ಗುಡ್.